ಎಐ ಸಿಟಿ ಮಾಡೋ ಕನಸು ಒಂದ್ ಕಡೆನಲ್ಲಿ, ಮತ್ತೊಂದ್ ಕಡೆನಲ್ಲಿ ನಮ್ಮ ಪ್ರಾಣ ಹೋದ್ರೂ ನಾವು ನಮ್ಮ ಒಂದು ಜಮೀನನ್ನ ಬಿಟ್ಕೊಡೋದಿಲ್ಲ, ನಮ್ಮ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂತ ಒಂದು ವರ್ಗದ ರೈತರು ಮತ್ತೊಂದ್ ಕಡೆನಲ್ಲಿ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ರಾತ್ರೋರಾತ್ರಿ ರಾಜ್ಯ ರಾಜಕಾರಣದಲ್ಲಿ ಒಂದು ಪೋಸ್ಟರ್ ವಾರ್ ಕೂಡ ಶುರುವಾಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೂ ಕೂಡ ಆ ಒಂದು ಖಯಾಲಿಯನ್ನ ಬಿಡ್ತಾ ಇಲ್ಲ, ಪೋಸ್ಟರ್ ಅನ್ನ ಹಾಕ್ತಾರೆ. ಸಿಎಂ ಆಗಿದ್ದಾರೆ, ಇವಾಗಾದ್ರೂ ಕೂಡ ಸ್ವಲ್ಪ ಪ್ರಬುದ್ಧರಾಗಿ ಯೋಚನೆ ಮಾಡಬೇಕು, ಆದ್ರೂ ಮಾಡ್ತಾ ಇಲ್ಲ ಅಂತ ಮತ್ತೊಂದ್ ಕಡೆನಲ್ಲಿ ಕುಮಾರಸ್ವಾಮಿ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆನಲ್ಲಿ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಇವತ್ತು ಬಿಜೆಪಿ ನಿಯೋಗ ಹೋಗಿದೆ ಬಿಡದಿಗೆ, ಜೆಡಿಎಸ್ ಹೋಗಿದೆ, ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಆದ್ರೂ ಕೂಡ ರೈತರು ತಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ 20% ರೈತರು ಮಾತ್ರ ತಮ್ಮ ಭೂಮಿಯನ್ನ ಬಿಡೋದಕ್ಕೆ ಒಪ್ಕೊಂಡಿಲ್ಲ ಅಂತ ಆಡಳಿತಾರೂಢ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಾದ್ರೆ ಏನಾಗಿದೆ, ಏನೇನಾಗ್ತಾ ಇದೆ, ಎಲ್ಲಾ ವಿಚಾರಗಳ ಕುರಿತಾಗಿ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚಾ ವಿಚಾರ ಬಿಡದಿ ಭೂ ಬಡಿದಾಟ. ತಾರಕಕ್ಕೇರಿದ ಬಿಡದಿ ಭೂ ಸ್ವಾಧೀನ ಸಮರ ಈಗ ಆಲ್ರೆಡಿ ತಾರಕಕ್ಕೇರಿದೆ. ಪಟ್ಟನ್ನ ಬಿಡ್ತಾ ಇಲ್ಲ ಸರ್ಕಾರ, ಆದ್ರೆ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಬಿಡದಿ ಭೂ ಯುದ್ಧದಲ್ಲಿ ಇದೀಗ ಪೋಸ್ಟರ್ ವಾರ್ ಕೂಡ ಶುರುವಾಗಿರುವಂಥದ್ದು. ದಳಪತಿ ಜಮೀನ್ ಇತಿಹಾಸವನ್ನ ಕೆದಕಿದ್ದಾರೆ ಡಿ.ಕೆ. ಶಿವಕುಮಾರ್. ಭೂ ಸ್ವಾಧೀನ ಭೂತ ಕೇಸರಿ ಪಡೆ ರಣ ಕಹಳೆಯನ್ನ ಓದ್ತಾ ಇದೆ. ರಿಯಲ್ ಎಸ್ಟೇಟ್ ಜೊತೆ ಸರ್ಕಾರ ಕೈ ಜೋಡಿಸಿದೆ. ಬಲವಂತವಾಗಿ ಜಮೀನನ್ನ ಕಸಿಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಡಿ.ಕೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಸಮರವನ್ನ ಸಾರ್ತಿದ್ದಾರೆ. ಸರ್ಕಾರದ ಬೆದರಿಕೆಗೆ ಬಗ್ಗೋದಿಲ್ಲ ಅಂತ ಗುಡುಕ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಬಿಜೆಪಿ ಜೆಡಿಎಸ್ಗೆ ಡಿ.ಕೆ. ಸರ್ಕಾರದಿಂದ ಕೌಂಟರ್ ಅನ್ನ ಕೂಡ ಕೊಡಲಾಗಿದೆ. ಕೌಂಟರ್ ಅನ್ನ ಕೊಟ್ಟಿರುವಂತದ್ದು ಒಂದ್ ಕಡೆನಲ್ಲಿ ಈಗ ಆಲ್ರೆಡಿ ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದ್ ಕಡೆನಲ್ಲಿ ಡಿ.ಕೆ. ರಾತ್ರೋರಾತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ವಿರುದ್ಧ ಒಂದು ಪೋಸ್ಟರ್ ಅನ್ನ ಕೂಡ ಹಾಕಿರುವಂತದ್ದು. ಹಾಗಾಗಿ ಆ ಪೋಸ್ಟರ್ ಅಲ್ಲಿ ಅವರ ಹಳೆಯ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಲೈನ್ಸ್ ಗಳನ್ನ ಕೂಡ ಹಾಕಲಾಗಿದೆ. ಈ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, ಈ ಸಂದರ್ಭದಲ್ಲಾದ್ರೂ ಸ್ವಲ್ಪ ಪ್ರಬುದ್ಧತೆಯಿಂದ ಯೋಚನೆ ಮಾಡಲಿ, ಪ್ರಬುದ್ಧತೆಯಿಂದ ಇರಲಿ. ಇನ್ನೂ ಕೂಡ ಆ ಒಂದು ಹಳೆಯ ಖಯಾಲಿಯನ್ನ ಬಿಡ್ತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಈ ಎಲ್ಲಾ ವಿಚಾರಗಳು ಸದ್ಯದಲ್ಲಿ ಆಗ್ತಾ ಇರುವಂತದ್ದು. ಮತ್ತೊಂದ್ ಕಡೆನಲ್ಲಿ ರೈತರು ನಾವ್ ಏನ್ ಮಾಡಬೇಕು ಭೂಮಿಯನ್ನ ಕೊಟ್ಟು, ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ಏನಿದೆ ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಆ ವಿಚಾರ ಆ ಸಂದರ್ಭದಲ್ಲೇ ಮುನ್ನೆಲೆಗೆ ಬಂದಿತ್ತು. ಅದು ಕೂಡ 2006ರಲ್ಲಿ. ಆ ಸಂದರ್ಭದಲ್ಲಿ ಎಲ್ಲೋಗಿತ್ತು, ಇವಾಗ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದು ಸರಿ ಇಲ್ಲ ಅಂತ. ಅದಕ್ಕೆ ಕೌಂಟರ್ ಅನ್ನುವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇರೋದೇನಂದ್ರೆ, ಆ ಸಂದರ್ಭದಲ್ಲಿ ಬರಡು ಭೂಮಿ ಆಗಿತ್ತು, ಯಾವುದೇ ರೀತಿಯಾದಂತಹ ಮರಗಳಿರ್ಲಿಲ್ಲ, ಗಿಡಗಳಿರ್ಲಿಲ್ಲ, ಹಾಗಾಗಿ ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಂಥದ್ದು. ಆದ್ರೆ ಇವಾಗ ಕಷ್ಟಪಟ್ಟು ಮಗುವಿನ ರೀತಿನಲ್ಲಿ ಮರಗಳನ್ನ ಬೆಳೆಸಿದ್ದಾರೆ, ಅದರಿಂದ ಆದಾಯ ಬರ್ತಾ ಇದೆ, ಅವರ ಕುಟುಂಬ ನಡೀತಾ ಇದೆ. ಈ ಎಲ್ಲಾ ವಿಚಾರಗಳು ಸದ್ಯಕ್ಕಾಗ್ತಾ ಇರುವಂತದ್ದು. ಆದ್ರೆ ಪೋಸ್ಟರ್ ವಿಚಾರ ರಾತ್ರೋರಾತ್ರಿ ಗುಡುಕ್ತಾ ಇದೆ. ಎಸ್, ಈ ಕುರಿತಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ಬರೋಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂತ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ನಡೆಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋವ್ರೆ, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ, 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ, ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ
ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ನಾನು ಎಸ್ ನೋಡಿ, ಮತ್ತೊಂದು ಕಡೆನಲ್ಲಿ ಇವಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿರುವಂತದ್ದು ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಂದು ಬಿಡಿ, ನನ್ನ ಫ್ಯಾಮಿಲಿ ಹೆಸರನ್ನ ತೆಗೆದುಕೊಂಡಿದ್ದಾರೆ, ನನ್ನ ಫ್ಯಾಮಿಲಿ ಹೆಸರನ್ನ ತೆಗೆದುಕೊಂಡು ಪೋಸ್ಟರ್ ಹಾಕುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು. ಜೂನ್ 11, 2026 ಮೊದಲ ಹಂತದಲ್ಲಿ 3 ಹಳ್ಳಿಗಳನ್ನ ಎಲ್ಲೋ ಒಂದ್ ಕಡೆ 518 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಈ ವಿಚಾರ ಮುನ್ನೆಲೆಗೆ ಬಂದಿದ್ದಂಥದ್ದು. ಇದೀಗ ಕಾಂಗ್ರೆಸ್ ಹೇಳ್ತಾ ಇದೆ, ಕೌಂಟರ್ ಅನ್ನ ಕೊಡ್ತಾ ಇದೆ. ರಾತ್ರೋರಾತ್ರಿ ಮತ್ತೊಂದ್ ಕಡೆನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಪೋಸ್ಟರ್ ಅನ್ನ ಹಾಕಿರುವಂಥದ್ದು. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ರೈತರ ಕಲ್ಯಾಣಕ್ಕಾಗಿ ಸರ್ಕಾರ ಇದೆಲ್ಲವನ್ನ ಮಾಡ್ತಾ ಇದೆಯಾ ಅಥವಾ ನಿಜವಾಗ್ಲೂ ಭೂ ಮಾಫಿಯಾನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ಯಾನಲಿಸ್ಟ್ ಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿ ಬಾಲಕೃಷ್ಣ ಯಾದವ್ ಅವರಿದ್ದಾರೆ, ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿ ಗೋವಿಂದರಾಜು ಯಾದವ್ ಅವರಿದ್ದಾರೆ. ಇಬ್ರು ಕೂಡ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ನಾನು ಮೊದಲನೇದಾಗಿ ನೇರವಾಗಿ ಕಾಂಗ್ರೆಸ್ ವಕ್ತಾರರ ಹತ್ರ ಹೋಗ್ತೀನಿ. ಸರ್, ಇದೀಗ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರು. ಸಿಎಂ ಆದ ನಂತರ ಈ ಒಂದು ಪ್ರಬುದ್ಧತೆ ಇಲ್ದಲೆ ವರ್ತನೆಯನ್ನ ಮಾಡ್ತಿರುವಂತಹ ಅವಶ್ಯಕತೆ ಬೇಕಾಗಿತ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಏನ್ ಹೇಳ್ತೀರಾ? ನೋಡಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಬಗ್ಗೆ ಈಗಿನಿಂದ ಅಲ್ಲ, ಅವರು ಏನು ರಾಜಕೀಯವಾಗಿ ಸುಮಾರು ವರ್ಷಗಳಿಂದನೂ ಕೂಡ ಈ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೂ ಜನತಾ ಪರಿವಾರದವರು ಯಾವಾಗಲೂ ಕೂಡ ಅವ್ರ ಮೇಲೆ ಒಂದಲ್ಲ ಒಂದು ರೀತಿಯ ಸುಖ ಸುಮ್ಮನೆ ಗೂಬೆ ಕೂರ್ಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಪೋಸ್ಟರ್ ಯಾರು ನಾವು ಕಾಂಗ್ರೆಸ್ನವ್ರು ಹಾಕಿದ್ವ? ನೋಡಿ, ಈ ಪೋಸ್ಟರ್ಗಳು ಹಾಕ್ತಕ್ಕಂಥದ್ದು ಕೆಲವು ಹಿಂದಿನಿಂದ ಈ ಯಾವುದಾದ್ರೂ ಚಲನಚಿತ್ರ ಬಿಡುಗಡೆ ಆದರೆ ಇನ್ನೊಂದು ಇಬ್ಬರು ಹೋಗಿ ಸಗಣಿ ಹಚ್ತಕ್ಕಂಥದ್ದು, ಬೇರೆ ಬೇರೆ ಊಹಾಪೋಹಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಅದು ಯಾವಾಗಲೂ ನಡ್ಕೊಂಡು ಬಂದಿದೆ. ಆದರೆ ಈ ಒಂದು ರಾಜ್ಯದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಏನು ಬಿಡದಿ GBT ಟೌನ್ಶಿಪ್ ಪ್ರಾಜೆಕ್ಟ್ ಇದೆ, ಈ ಪ್ರಾಜೆಕ್ಟು ಕೇವಲ ಇವತ್ತು ಇದು ನಡೀತಿರ್ತಕ್ಕಂಥದ್ದಲ್ಲ. ಎಸ್, ಬಾಲಕೃಷ್ಣ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಅಂದ್ರೆ ಅದು ರೈತ ಮಹಿಳೆ, ಬಿಡದಿಯ ರೈತ ಮಹಿಳೆ ಸುಮಾ ವೀರೇಶ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಎಸ್, ಇವಾಗ ಆಲ್ರೆಡಿ ಈ ಒಂದು ವಿಚಾರ ಏನ್ ನಡೀತಾ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬಾಲಕೃಷ್ಣ ಸರ್ ಏನೋ ಹೇಳ್ತಾ ಇದ್ರು. ಸರ್, ಕಂಟಿನ್ಯೂ ಮಾಡಿ. ನೋಡಿ, ಒಂದು ಸರ್ಕಾರವನ್ನು ನಡೆಸೋಂಥ ಸಂದರ್ಭದಲ್ಲಿ ಒಂದು ಈ ಸಾರ್ವಜನಿಕ ಉದ್ದೇಶಗಳಿಗಾಗಿ ಟೌನ್ಶಿಪ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಬೇರೆ ಯೋಜನೆಗಳು ಯಾವುದೇ ಒಂದು ಡ್ಯಾಮ್ ಕಟ್ತಕ್ಕಂಥದ್ದು, ರೋಡ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಥವಾ ಇನ್ನಿತರೆ ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡೋಂಥ ಸಂದರ್ಭದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಈಗ ಆ ಯೋಜನೆಗಳನ್ನು ಜಾರಿಗೆ ತರಬೇಕಾದಂಥ ಯಾವ ಸ್ಥಳ ಇರ್ತದೆ ಅಲ್ಲ, ಆ ಸ್ಥಳಗಳನ್ನು ಆಯ್ಕೆ ಬಂದಾಗ ಕೆಲವು ಸಂದರ್ಭದಲ್ಲಿ ಸರ್ಕಾರಕ್ಕೆ ಶಾಸನಬದ್ಧವಾದಂತಹ ಅಧಿಕಾರ ಇದೆ. ಏನಂತ ಹೇಳಿದ್ರೆ, ಇದು ಇವತ್ತು ಬರೀ ಕಾಂಗ್ರೆಸ್ ಅಂತ ಅಲ್ಲ, ಇವತ್ತು JDS ಸರ್ಕಾರ ನಡೆದಿರಲಿ, ಹಿಂದೆ ಜನತಾ ಸರ್ಕಾರಗಳು ನಡೆದವು, BJP ಸರ್ಕಾರಗಳು ನಡೆದಿದ್ದಾವೆ. ಎಷ್ಟು ಪ್ರಾಜೆಕ್ಟ್ಗಳಲ್ಲಿ ಇವತ್ತು ಪ್ರಾಜೆಕ್ಟ್ ನಡೆದಂಥ ಸಂದರ್ಭದಲ್ಲಿ ಅಕ್ವಿಜೇಷನ್ ಪ್ರಕ್ರಿಯೆ ಅಂತಕ್ಕಂಥದ್ದು ಅದು ಶಾಸನಬದ್ಧವಾಗಿ ಇರ್ತಕ್ಕಂಥದ್ದು. ನಾವು ಆ ಶಾಸನಬದ್ಧವಾದಂತಹ ಅಧಿಕಾರವನ್ನು ಬಳಸಿ ಇವತ್ತು ಏನು ಬೆಂಗಳೂರಿದೆ, ಇವತ್ತು ತಮಗೆ ಗೊತ್ತಿದೆ ಬೆಂಗಳೂರು ನೋಡಿ, ಇವತ್ತು ಇಲ್ಲಿಗೆ ನಾನು ಬರ್ಲಿಕ್ಕೂ ಕೂಡ 10 ನಿಮಿಷ ತಡ ಆಯ್ತು. ಅದಕ್ಕೆ ಕಾರಣ ಏನು? ಟ್ರಾಫಿಕ್. ಇವತ್ತು ಜನಸಂಖ್ಯೆ ಬೆಳೀತಾ ಇದೆ. ಇವತ್ತು ನಮ್ಮ ಪಕ್ಷ ಇರಲಿ, BJP ಇರಲಿ, ಯಾವ್ದಾರ ನಾನು ಒಂದು ನಮ್ದೇ ಇದ್ದಾಗ ಟ್ರಾಫಿಕ್ ಅಂತ ಹೇಳ್ತಾ ಇಲ್ಲ. ಪಾಪ BJP ಅವರು ಇದ್ದಾಗೂ ಟ್ರಾಫಿಕ್ ಇರುತ್ತೆ, ಇವ್ರು ಇದ್ದಾಗೂ ಇರುತ್ತೆ. ಅಂದ್ರೆ ಜನಸಂಖ್ಯೆ ಆ ರೀತಿ ಒಂದು ನಮ್ಮ ನಿರೀಕ್ಷೆ ಮೀರಿ ಬೆಳೀತದೆ. ಹೆಸರಿನಲ್ಲಿ ರೈತರ ಭೂಮಿ. ಒಂದು ನಿಮಿಷ ಮೇಡಮ್, ನಾನು ಹೇಳ್ತೀನಿ, ಒಂದು ನಿಮಿಷ. ಎಸ್, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಸರ್, ಅದಕ್ಕಿಂತ ಮುಂಚಿತವಾಗಿ ಇವಾಗ ತಾನೇ ನಮ್ಮ ಜೊತೆ ಜಾಯಿನ್ ಆಗಿರುವಂತಹ JDS ವಕ್ತಾರರಾದಂತಹ ನಾಗೇಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್.
ಎಸ್ ಬಾಲಕೃಷ್ಣ ಸರ್, ನಾನು ನಿಮ್ಮ ಹತ್ರ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನಾಗೇಂದ್ರ ಸರ್ ಹತ್ರ ಈ ಒಂದು ಪ್ರಶ್ನೆಯನ್ನ ಕೇಳಲೇಬೇಕು. ಯಾಕಂತ ಅಂದ್ರೆ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಅವರ ಆಕ್ಟಿವಿಟೀಸ್ ಕಡಿಮೆ ಆಗಿದೆ. ಹಾಗಾಗಿ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡೋದಕ್ಕೆ ಬಿಡದಿ ಟೌನ್ಶಿಪ್ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇರುವಂತದ್ದು. ಹಾಗಾಗಿ ಇದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆಯಾ ಎಚ್.ಡಿ. ಕುಮಾರಸ್ವಾಮಿ ಅವ್ರದ್ದು? ನೋಡಿ, ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಜನ ವಿರೋಧ ಕೆಲಸಗಳು ಮಾಡ್ತಾ ಇದೆ, ರೈತರ ವಿರೋಧ ಕೆಲಸಗಳು ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಸಂಪುಟ ವಿಸ್ತರಣೆ ಮಾಡೋಕ್ಕೆ ಅರ್ಹತೆ ಇದ್ದಂಥ ಸರ್ಕಾರ ಇವತ್ತು ಕೊಟ್ಟಿರೋ ಕ್ಯಾಬಿನೆಟ್ಗೆ ಸರ್ಕಾರ ಸಚಿವರು ಏನು ಹೇಳ್ತಾರೆ, ನನಗೆ ಈ ಪೋರ್ಟ್ಫೋಲಿಯೋ ಬೇಕು, ನನಗೆ ಆ ಪೋರ್ಟ್ಫೋಲಿಯೋ ಬೇಕು ಅಂತ ಡಿಮ್ಯಾಂಡ್ಸ್ ಅಲ್ಲಿರೋಂಥ ಸರ್ಕಾರ ಜನಪರ ಕೆಲಸ ಮಾಡೋಕ್ಕೆ ಸಾಧ್ಯನಾ, ರೈತರ ಪರ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಒಂದು ರೀತಿಯಾದ ಟೆಕ್ನಿಕಲ್ಸ್ ಇರಬೇಕು, ಒಂದು ಅಲ್ಲಿ ನಿಜವಾದ ನೈಜತೆ ಇರಬೇಕು. ನೈಜತೆ ಏನು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇವತ್ತು GBD ಏನಂತ ಇದೆಯಲ್ಲ, ಎಷ್ಟು ಲೆವೆಟ್ಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಲೆವೆಟ್ಲ್ ಮಾಡಿದೆ ಈಗಾಗಲೇ. KDB ಹಾಕಿದಕ್ಕೆ ಇನ್ವಾಲ್ವ್ಮೆಂಟ್ ಆಗಿಲ್ಲ. ಅದೇ ಉದ್ದೇಶದಿದ್ರೆ ಇವರು KDB ಲ್ಯಾಂಡ್ ಹೋಗಿ KDB ಅಕ್ವೈಸೇಷನ್ ಮಾಡಬೇಕಾಗಿತ್ತು, ಡೆವಲಪ್ಮೆಂಟ್ KDB ಮಾಡಬೇಕಾಗಿತ್ತು. ಒಂದೆರಡು ನಿಮಿಷ ಕೇಳಿ, ಅಭಿವೃದ್ಧಿ ವಿರೋಧ ಅಂತ ಹೇಳಿ. ಈಗ ನಿಜವಾದ ನೈಜ ವಕ್ತಾರ ಆದ್ರೆ ಗಂಭೀರದಿಂದ ಕುತ್ಕೊಂಡು ಕೇಳಿರೋ ಪ್ರಶ್ನೆ, ನೈಜ ಎಲ್ಲ ವಕ್ತಾರ ಡೊಂಗ್ ವಕ್ತಾರ ಆದ್ರೆ ಕೂಗಾಡ್ತಾರೆ. ಯಾರು ಯಾವತ್ತು ನೈಜ ಕೆಲವು ವಿಚಾರಗಳಲ್ಲಿ ಆಕ್ಷೇಪಾರ್ಹ ವಿಚಾರಗಳು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ನಿಮಗೆ ಜ್ಞಾನ ಇತ್ತು ಅಂದ್ರೆ ಕೇಳಿ. ನಮ್ಮ ಜ್ಞಾನದ ಬಗ್ಗೆ ಜ್ಞಾನ ಎಷ್ಟು ಅಂತ ಹೇಳಿ ಮಾತಾಡಕ್ ಬಿಟ್ಟಿರ್ತಾರೆ. ಮಾತಾಡೋದು ನಾವು ಹೇಳಕ್ಕೆ ಹೇಳಿ. ನಿಮ್ಗೆ ಡೊಂಗಿ ವಕ್ತಾರ ತರ ಮಾತಾಡೋದು ನಮ್ಗೆ ಕೇಳಿದ್ರೆ ನಾನು ಹೇಳ್ಬೇಕಲ್ವಾ? ಹೇಳಿ ಹೇಳಿ. ಬಾಯಿ ಮುಚ್ಚ ಸ್ವಲ್ಪ ತಾಳ್ಮೆ ನಿಮ್ಮ ಪದಗಳ ಪದ ಬಳಕೆಯನ್ನು ಸರಿಯಾಗಿ ಮಾಡಿ. ಬಾಯಿ ಮುಚ್ಕೊಂಡಿರಿ, ಸಂಸ್ಕೃತಿ ಜನತೆಗೆ ಗೊತ್ತಾಗ್ತದೆ. 20 ನಿಮಿಷ ಟೈಮ್ ಕೊಡಿ. ಮಾತಾಡಿ ಮಾತಾಡಿ. ಬಟ್ ಆಮೇಲೆ ಅಬ್ಜೆಕ್ಷನ್ ಮಾಡಿ. ನಾಗೇಂದ್ರ ಸರ್, 1 ಸೆಕೆಂಡ್. ನಿಮ್ಮಿಬ್ರದ್ದು ಮುಗಿತಾ? ಡಿಬೇಟ್ ಸ್ಟಾರ್ಟ್ ಆಗಿ ಇನ್ನೂ ಕೂಡ 10 ನಿಮಿಷ ಗೊತ್ತಿಲ್ಲ ಅಂತ ಹೇಳ್ರಿ. ಏನಾದ್ರೂ ಹೇಳಿ, ನಿಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಡಿ. ನಾಟ್ ಎ ಪ್ರೊಫೆಸರ್, ಮೈ ಪ್ರೊಫೆಸರ್. ನೀವಿಬ್ರು ಸುಮ್ಮನೆ ಆಗ್ತೀರಾ ಇಲ್ವಾ? ಈಗ ನಮ್ಗೆ ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ, ನಾನು ಮಾತನಾಡ್ತೀನಿ, ಆಮೇಲಿಂದ ನೀವು ಸ್ಟಾರ್ಟ್ ಮಾಡಿರಂತೆ. ಡಿಬೇಟ್ ಸ್ಟಾರ್ಟ್ ಆಗಿ 10 ನಿಮಿಷ ಆಗಿಲ್ಲ. 10 ನಿಮಿಷದಲ್ಲಿ ನಾನು 2 ಪ್ರಶ್ನೆ ಕೇಳಿದ್ದೀನಿ. ಒಂದು ನಿಮ್ಮನ್ನ ಮಾತಾಡ್ಸಿದ್ದೀನಿ, ಇನ್ನೊಂದು ನಾಗೇಂದ್ರ ಸರ್ನ ಮಾತನಾಡ್ಸಿದ್ದೀನಿ. ಇಬ್ರು ಕೂಡ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಿ. ನಾನು ಇನ್ನು ಬಿಜೆಪಿ ವಕ್ತಾರರನ್ನ ಮಾತನಾಡಿಸ್ಬೇಕು. ಒಂದ್ ನಿಮಿಷ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ರೈತ ಮಹಿಳೆ ನಮ್ ಜೊತೆ ಜಾಯಿನ್ ಆಗಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು. ಎಲ್ರಿಗೂ ಕೂಡ ಸಮಯ ಕೊಡ್ಬೇಕಲ್ವಾ? ಬಾಲಕೃಷ್ಣ ಸರ್, ದಯಮಾಡಿ ಅವ್ರು ಮಾತನಾಡ್ಬೇಕಾದ್ರೆ ನೀವು ಮಾತನಾಡಿ, ಪಾಯಿಂಟ್ಸ್ ಅನ್ನ ಹಾಕೊಂಡು ಆಮೇಲಿಂದ ನೀವು ಮಾತನಾಡಿರುವಂತೆ. ನಾಗೇಂದ್ರ ಸರ್, ಮೇಡಮ್, ನಾವು ಹೇಳೋದಿಷ್ಟೇ. ಇವತ್ತು ಏನು ಬಿಡದಿ ಟೌನ್ಶಿಪ್ ಅಲ್ಲಿ ಹೋಗಿದಾರಲ್ಲ, ಬಿಡದಿ ಟೌನ್ಶಿಪ್ ಅಲ್ಲಿ ಇವ್ರದ್ದು 18,000 ಕೋಟಿ ಯೋಜನೆ. ಇದು 18,000 ಕೋಟಿ ಎಲ್ಲಿಂದ ತರ್ತಾವ್ರೆ ಅಂತ ಪ್ರಶ್ನೆ ಆದ್ರೆ, ಇವತ್ತು ಇವ್ರು ತರ್ತಾ ಇರೋದು 18,000 ಕೋಟಿ ಬಂದು BMRD ಇಂದ 3,650 ಕೋಟಿ ಇವರು ಸಾಲ ತರ್ತಾ ಇದ್ದಾರೆ BMRD ಇಂದ. ಅದೇ ರೀತಿ BDA ಇಂದ 2,000 ಕೋಟಿ ಸಾಲ ತರ್ತಾ ಇದ್ದಾರೆ. ಉಡ್ಕೋ ಕಂಪ್ನಿಯಿಂದ 12,000 ಕೋಟಿ ಸಾಲ ತರ್ತಾವ್ರೆ. ಉಡ್ಕೋ ಕಂಪ್ನಿದು ಇವರು 9,000 ಕೋಟಿ ಗ್ಯಾರಂಟಿ ಕೊಡ್ಬೇಕು. 9,000 ಕೋಟಿ ಗ್ಯಾರಂಟಿ ಕೊಡ್ಬೇಕು. ಉಡ್ಕೋ ಕಂಪ್ನಿದು ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಅಂತಂದ್ರೆ, ನಾವು ನಿಮಗೆ ಸಾಲ ಕೊಡ್ಬೇಕಾದ್ರೆ 80% ರೈತರು ನಿಮ್ಗೆ ಒಪ್ಪಿಗೆ ಕೊಟ್ಟಿರೋ ಪತ್ರಗಳಿರ್ಬೇಕು ಅಂತ. ಆದ್ರೆ ಈ ಸರ್ಕಾರನೇ ಸುಳ್ಳು ಹೇಳಿದೆ. 80% ರೈತರು ನಮ್ಮ ಪರವಾಗಿದೆ ಅಂತ ಹೇಳ್ತಾರೆ. ನೀವು ಗ್ರೌಂಡ್ ರಿಪೋರ್ಟ್ ತಗೊಂಡು ನೋಡಿ. ಇವತ್ತು ಕೇವಲ 26% ರೈತರು ಮಾತ್ರ ಇವ್ರಿಗೇನೋ ಸಹಕಾರ ಕೊಡ್ತಾ ಇರ್ಬೋದು. 80% ರೈತರು ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ಆದ್ರೆ ಇವರು KDB ಲ್ಯಾಂಡ್, KDB ಅವರು ಇವತ್ತು ಡೆವಲಪ್ಮೆಂಟ್ ಇರೋದೇನು, ಇಡೀ ಕರ್ನಾಟಕದಲ್ಲಿ 1,55,000 ಎಕರೆ ಲ್ಯಾಂಡ್ KDB ಅಕ್ವಿಜೇಷನ್ ಮಾಡಿದೆ. ಇವತ್ತು ಇವರು ಅಲಾಟ್ ಮಾಡಿದೆ ಎಷ್ಟು? 41,000 ಎಕರೆ ಇವತ್ತು ಅಲಾಟ್ ಮಾಡಿದೆ.
ಇನ್ನು 1,00,000 ಚಿಲ್ಡ್ರೆ ಎಕರೆ ಲ್ಯಾಂಡ್ ಇವತ್ತು ಇನ್ನು ಅಕ್ವೈಸೇಷನ್ ಲ್ಯಾಂಡ್ ಅಲರ್ಟ್ ಮಾಡಿಲ್ಲ ಯಾರಿಗೂ, ಯಾರಿಗೆ MSME ಕಂಪ್ನಿಗಳಿಗೆ 1,00,000 ಎಕರೆ ಬ್ಯಾಲೆನ್ಸ್ ಇದೆ. ಇವತ್ತು ಕೆಂಪೇಗೌಡ ಒಂದು ಬಡಾವಣೆ ಮಾಡಿದ್ರು, ಏನಾದ್ರು ಡೆವಲಪ್ಮೆಂಟ್ ಆಗಿದೆಯಾ, ನೀರು ಕೊಟ್ಟಿದ್ದಾರೆ, ರಸ್ತೆ ಕೊಟ್ಟಿದ್ದಾರೆ, ಇವತ್ತು ಇಲ್ಲ. ಅದಿರ್ಲಿ, ಅದಾದ್ಮೇಲೆ ಇವತ್ತು ಸರ್ಕಾರ ಮಾಡಕ್ ಹೋಗ್ತಾ ಇದ್ರು ರಿಯಲ್ ಎಸ್ಟೇಟ್ ಮಾಫಿಯಾನ. ಇವ್ರು ರಿಯಲ್ ಎಸ್ಟೇಟ್ ಮಾಫಿಯಾ ಅಂದ್ರೆ ಇವ್ರೇನು MSMEಗಳು ಇಂಡಸ್ಟ್ರಿಗಳು ಮಾಡಕ್ ಹೋಗ್ತಾರೆ, ಇವ್ರು ಮಾಡಕ್ ಹೋಗ್ತಾರೆ ಸೈಟ್ಗಳು ಕೊಡಕ್ ಹೋಗ್ತಿರೋದು. ಇವತ್ತು ಇನ್ನೂ ಒಂದು ವಿಚಾರ, ಇವತ್ತು ಉಟ್ಕಾ ಕಂಪ್ನಿಗೆ 12,000 ಕೋಟಿ ತರಬೇಕಂದ್ರೆ 9,000 ಕೋಟಿ ಇವರು ಗ್ಯಾರಂಟಿ ಕೊಡ್ಬೇಕು. ಏನ್ ಕೊಡ್ತಾ ಇದ್ದಾರೆ? ಸರ್ಕಾರದ ಕಟ್ಟಡಗಳು, CA ಸೈಟ್ಗಳು, ಪಾರ್ಕ್ಗಳು, ರೆವಿನ್ಯೂ ಎಲ್ಲೆಲ್ಲಿ ಬರ್ತದೆ ಅದನ್ನೆಲ್ಲ ತಗೊಂಡೋಗಿ ಉಟ್ಕಾ ಕಂಪ್ನಿ ಅಡಮಾನ ಇಡ್ತಾ ಇದ್ದಾರೆ. ಇವತ್ತು ಈ ರೀತಿ ಅಡಮಾನ ಇಟ್ಟು ಇವತ್ತು ಇವರು ಸೈಟ್ಗಳು ಮಾಡಕ್ ಹೋಗ್ತಾರೆ. ಕಮರ್ಷಿಯಲ್ ಸೈಟ್ಗೆ 2,300 ರೂಪಾಯಿ, ರೆಸಿಡೆನ್ಷಿಯಲ್ ಸೈಟ್ಗೆ 2,000 ರೂಪಾಯಿ. ರೈತರು ಬಂದು ಕೇಳಿದ್ರೆ ಇವತ್ತು 10 ಲಕ್ಷ ಮರಗಳಿದಾವೆ. ಒಂದು ತೆಂಗಿನ ಸಸಿ ನೆಟ್ಟು 8 ರಿಂದ 10 ವರ್ಷ ಕಾಯ್ಬೇಕಾಗುತ್ತೆ ಒಂದು ಫಲ ಕೊಡಬೇಕಾದ್ರೆ. ನಾಗೇಂದ್ರ ಸರ್, ಒಂದ್ ಸೆಕೆಂಡ್, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಜೊತೆಯಲ್ಲಿ ನೀವು ಇನ್ನೊಂದು ವಿಚಾರವನ್ನ ಕೂಡ ಹೇಳಿದ್ರಿ. ಹಣಕಾಸು ಇಲಾಖೆಯಿಂದ ಈಗ ಆಲ್ರೆಡಿ ಹೇಳ್ತಾ ಇರೋ ಪ್ರಕಾರ ದೊಡ್ಡ ಮಟ್ಟದ ಸಾಲವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ, ಅಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ. ಆದ್ರೂ ಕೂಡ ಕಾಂಗ್ರೆಸ್ ಇದನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು ನಾನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ರೈತ ಮಹಿಳೆಯರು ಇಬ್ರು ಕೂಡ ಇದ್ದಾರೆ. ಒಬ್ರು ಗೀತಾ ಅಂತ, ಇನ್ನೊಬ್ರು ಸುಮಾ ವೀರೇಶ್ ಅಂತ, ಇಬ್ರು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ರಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸಬಹುದಾ? ಕೇಳಿಸ್ತಾ ಹೇಳ್ತೀನಿ ಬಿಡಿ ಮೇಡಮ್. ಎಸ್, ನಾನು ಸುಮಾ ವೀರೇಶ್ ಅವ್ರ ಹತ್ರ ಹೋಗ್ತೀನಿ. ಮೇಡಮ್, ಇವಾಗ ತಾನೇ ನಾಗೇಂದ್ರ ಅವರು JDS ವಕ್ತಾರರಾಗಿ ಬಂದಿದ್ರು. ಅವ್ರು ಹೇಳ್ತಾ ಇದ್ರು 80% ರೈತರು ಕೂಡ ಒಪ್ಕೊಂಡಿಲ್ಲ ಭೂಮಿಯನ್ನ ಕೊಡೋದಕ್ಕಂತ ಹೇಳ್ತಿದ್ದಾರೆ. ವಾಸ್ತವದ ಸ್ಥಿತಿ ಯಾವ ರೀತಿಯಾಗಿದೆ ಹೇಳೋದಾದ್ರೆ? ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸುಮಾ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಎಸ್, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ನಾನು ನೇರವಾಗಿ ಹೋಗ್ತೀನಿ. ಸರ್, ಒಂದ್ ಸೆಕೆಂಡ್, ನೀವು ಪ್ರಶ್ನೆ ಕೇಳಿದಕ್ಕೆ ನೀವು ಮಾತನಾಡಬೇಕಾದ್ರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಆ ವಿಚಾರವನ್ನ ನಾನು ನಾಗೇಂದ್ರ ಸರ್ ಹತ್ರ, ಬಾಲಕೃಷ್ಣ ಸರ್ ಹತ್ರ ಕೇಳಲೇಬೇಕು. ಸರ್, ಎಲ್ಲೋ ಒಂದು ಕಡೆ ನಿಮ್ಮ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆ ಏನಿದೆ, ಹಣಕಾಸು ಇಲಾಖೆನೇ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೆ, ದೊಡ್ಡ ಮಟ್ಟದ ಸಾಲವನ್ನು ತೆಗೆದುಕೊಳ್ಬೇಕಾಗತ್ತೆ, ಬೇಡ ಅಂತ. ಆದ್ರೂ ಕೂಡ ಯಾಕೆ? ನೋಡಿ, ಹಣಕಾಸು ಇಲಾಖೆ ಯಾವುದೇ ಬೇಡ ಅಂತ ಹೇಳ್ತಾ ಇಲ್ಲ. ಒಂದ್ ನಿಮಿಷ ಮೇಡಮ್, ಒಂದು ಸರ್ಕಾರ ಇರ್ತಕ್ಕಂಥದ್ದು ಏನಕ್ಕೆ, ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಏನಕ್ಕೆ? ಹಣಕಾಸು ಇಲಾಖೆನೂ ಕೂಡ ನಮ್ಮ ಸರ್ಕಾರದ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು. ನಾವು ಅದಕ್ಕೆ ಏನ್ ಬೇಕೋ ಮೆಜರ್ಸ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರಿಕೆ ಅಲ್ಲ ಅವೆಲ್ಲ. ಈ ರೀತಿ ಏನೆಲ್ಲ ನಾವು ಹಣವನ್ನ ಜೋಡಿಸ್ಬೇಕು ಅಂತಕ್ಕಂಥದ್ದು ಸಹಜವಾಗಿ ಸಲಹೆಗಳನ್ನ ಕೊಡ್ತದೆ. ಇವತ್ತು ಸಾಲ ಮಾಡ್ತಕ್ಕಂಥದ್ದು ಕೇವಲ ನಮ್ಮ ಕಾಂಗ್ರೆಸ್ ಸರ್ಕಾರನ? ಇವತ್ತು ಬಿಜೆಪಿ ಕೂಡ ಅನೇಕ ರಾಜ್ಯಗಳಲ್ಲಿ ಅಧಿಕಾರಗಳಲ್ಲಿದೆ. ಇವತ್ತು ಗುಜರಾತ್ ನಲ್ಲಿ ಈ ರೀತಿಯ ಯೋಜನೆಗಳಿಗೆ ಯಾವ್ದು ಸಾಲ ಮಾಡಿಲ್ವಾ ಅವರು? ಅಥವಾ ಇನ್ನೊಂದು ಮಧ್ಯಪ್ರದೇಶ ಸರ್ಕಾರದಲ್ಲಿ ಇವರದ್ದು ಯಾವ್ದು ಯೋಜನೆಗಳಿಗೆ ಇವರು ಸಾಲ ಮಾಡಿಲ್ವಾ? ಅಥವಾ ದೆಹಲಿ ಏನು ಕೇಂದ್ರ ಸರ್ಕಾರ ಕೂಡ ಯಾವುದೇ ಜನಪರ ಯೋಜನೆಗಳಿಗೆ ಸಾಲ ಮಾಡಿಲ್ವಾ? ಮೇಡಮ್, ಸಾಲ ಮಾಡೋದು ತಪ್ಪಲ್ಲ, ಸಾಲ ಮಾಡ್ತಕ್ಕಂಥ ಉದ್ದೇಶ ಸರಿ ಇರಬೇಕು. ಇಲ್ಲಿನೂ ಕೂಡ ಇವತ್ತು ನಮ್ಮ ಉದ್ದೇಶ ಸರಿ ಇದೆ. ಇವತ್ತು ಬೆಂಗಳೂರಿನ ಒಂದು ಸಿಕ್ಕಾಪಟ್ಟೆ ಡೆವಲಪ್ ಆಗ್ತಾ ಇದೆ. ಇವತ್ತು ಇಲ್ಲಿನ ಒಂದು ನಾವು ಆಲ್ಟರ್ನೇಟಿವ್ ಆಗಿ ಒಂದು ಜೋಡಿಸ್ಕೋಬೇಕಾಗಿದೆ. ಇವತ್ತು ದೆಹಲಿ ಅಂತ ರಾಜನಂತೇಳಿ ಓಲ್ಡ್ ಡೆಲ್ಲಿ ನ್ಯೂ ಡೆಲ್ಲಿ ಅಂತ ಮಾಡಿದ್ರು. ಸೊ ಇವತ್ತು ಬೆಂಗಳೂರು ಕೂಡ ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ. ನಮ್ಮ ನಿರೀಕ್ಷೆಗೆ ಮೀರಿ ಜನಸಂಖ್ಯೆ ಬೆಳೀತಾ ಇದೆ. ಉದ್ಯೋಗಗಳು ಸೃಷ್ಟಿಗಳು ಆಗ್ತದವೆ. ಟೌನ್ಶಿಪ್ ಮಾಡೋದ್ರಿಂದ ಅಲ್ಲಿ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಅನೇಕ ಬಂದು ಹೊರದೇಶಗಳಿಂದನೂ ಕೂಡ ಹೂಡಿಕೆ ಮಾಡ್ತಾರೆ. ಇವತ್ತು ಅದರಿಂದ ಬಹಳಷ್ಟು ರಾಜ್ಯದ ಜನತೆಗೆ ಉದ್ಯೋಗ ಸಿಗುತ್ತೆ. ಇವತ್ತು ಈ ಒಂದು ಟೌನ್ಶಿಪ್ ಆಗೋದ್ರಿಂದ ಈ ಬೆಂಗಳೂರಿನ ಜನರ ಕಿರಿಕಿರಿ ತಪ್ಪಿ ಅಲ್ಲಿನೂ ಕೂಡ ಕೆಲವೊಂದು ಕಚೇರಿಗಳನ್ನು ನಾವು ಶಿಫ್ಟ್ ಮಾಡೋ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಇವತ್ತು ಸುಮಾರು 7,000 ಚಿಲ್ಲರೆ ಎಕರೆ, ಹೌದು, ಟೌನ್ಶಿಪ್ ಮಾಡಬೇಕಾದ್ರೆ ನಾವು 7,000 ಎಕರೆ ನಾವು ಚಿಲ್ಲರೆ ಭೂಮಿಯನ್ನು ವಶಪಡಿಸಬೇಕಂತ ಹೇಳಿದ್ವಿ. ಮೊದಲೇದಾಗಿ ಇಲ್ಲ ನೋಡಿ ಇವತ್ತು ಸಾರ್ವಜನಿಕ ಉದ್ದೇಶಗಳಿಗಾಗಿ ಇವತ್ತು ಏನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ ಅದು ಕೇವಲ ಸಾಂಕೇತಿಕವಾದಂತಹ ಒಂದು ನಮ್ಮ ಅಭಿವೃದ್ಧಿಯನ್ನ, ಕಾಂಗ್ರೆಸ್ ಪಕ್ಷದ ಏನು ಅಭಿವೃದ್ಧಿ ಮಾಡ್ತಾ ಇದೆ ಆ ಅಭಿವೃದ್ಧಿಯನ್ನ ವಿರೋಧಿಸುವಂತಹ, ಆ ಅಭಿವೃದ್ಧಿಯನ್ನ ತಡೆದುಕೊಳ್ಳಾರ್ದೆ, ನಮ್ಮ ಜನಪ್ರಿಯತೆಯನ್ನು ತಡೆದುಕೊಳ್ಳಾರ್ದೆ ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇರೋದಕ್ಕೆ. ನೋಡಿ, ನಾನು ಒಂದು ಚಿಕ್ಕ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಬಿಡದಿ ಟೌನ್ಶಿಪ್ ಅಂದ್ರೆ ಮಾಡೋದಕ್ಕೆ ಹೊರಟಿದ್ದೀರಾ, ಅಲ್ಲಿ ಬೇಬಿಕಾರ್ನ್ ವಹಿವಾಟು ಆಗ್ತಾ ಇರುವಂತದ್ದು 60 ಕೋಟಿ, 25 ಕೋಟಿ ಡೈರಿ ಪ್ರಾಡಕ್ಟ್ ವಹಿವಾಟು ಆಗ್ತಾ ಇದೆ. ಇನ್ನು 6.5 ಲಕ್ಷ ಲೀಟರ್ ಪ್ರತಿನಿತ್ಯ ಹಾಲು ಮಾರಾಟ ಆಗ್ತಾ ಇರುವಂತದ್ದು, 32 ಕೋಟಿ ರೇಷ್ಮೆ ವಹಿವಾಟು ಆಗ್ತಾ ಇದೆ, 70 ಕೋಟಿ ತೆಂಗಿನ ಬೆಳೆ ಇದೆ. ಇಷ್ಟೆಲ್ಲ ನಾಶ ಮಾಡಿ ಅಭಿವೃದ್ಧಿ ಮಾಡುವಂತ ಅವಶ್ಯಕತೆ ಇದೆಯಾ? ಒಂದ್ ನಿಮಿಷ ಮೇಡಮ್,
ಇವತ್ತು ಯಾವ ಈ ಅಕ್ವಿಜೇಷನ್ ಲಾ ಒಳಗಡೆ ಅಕ್ವಿಜೇಷನ್ ಕಾನೂನುಗಳಿದಾವಲ್ಲ, ಸೊ ಈ ಕಾನೂನುಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರನೇ ಅಕ್ವಿಜೇಷನ್ ಕಾನೂನುಗಳು ಜಾರಿಗೆ ತಂದಿರ್ತಕ್ಕಂಥದ್ದು. ಆ ಅಕ್ವಿಜೇಷನ್ ಕಾಲಂನಲ್ಲಿ ಎಲ್ಲಾ ಟೇಬಲ್ಗಳು ಹಾಕಲಾಗಿದೆ. ಏನಂತ ಡ್ರೈ ಲ್ಯಾಂಡ್ ಇದ್ರೆ ಎಷ್ಟು ಕೊಡಬೇಕು, ಅದಕ್ಕೆ 1:3 ಅಂದ್ರೆ ಅದು ಏನು ಭೂಮಿ ಬೆಲೆ ಬಾಳುತ್ತೆ, ಸೊ ಅದಕ್ಕೆ ಡಬಲ್ ತ್ರಿಬಲ್ ಪಟ್ಟು ಅವ್ರಿಗೆ ಅಕ್ವಿಜೇಷನ್ ಕೊಡ್ಬೇಕು ಅಂತೇಳಿ ಸೊ ಕಾನೂನು ನಿಯಮಗಳು ಮಾಡ್ಕೊಟ್ಟಿದೆ. ಕೇಂದ್ರ ಸರ್ಕಾರನೇ ನಿಯಮಗಳು ಮಾಡ್ಕೊಟ್ಟಿದೆ. ಒಂದ್ ನಿಮಿಷ, ಕೆಲವೊಂದು ಈಗ ಬೆಳೆಗಳು, ಈಗ ನಾವು ನ್ಯಾಷನಲ್ ಹೈವೇ ಆಗ್ತಾ ಇದಾವೆ, ಸೊ ರೈಲ್ವೆ ಟ್ರ್ಯಾಕ್ ಹೋಗ್ಬೇಕಂತೇಳಿ ಇವತ್ತು ಭೂಮಿಗಳನ್ನು ವಶಪಡಿಸಿಕೊಟ್ಟ ಸಂದರ್ಭಗಳಲ್ಲಿ ಇವತ್ತು ಅನೇಕ ಕೆಬಿ ಕೆಲವು ಇದು ಸಾರ್ವಜನಿಕ ಯೋಜನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಏನೋ ಎಲ್ಲ ಸೈಟ್ಗಳು ಇಟ್ಕೊಂಡು ಅವರೇ ಇದು ಸಾರ್ವಜನಿಕ ಯೋಜನೆ. ಅಲ್ರಿ ಡೆಫಿನೇಷನ್ ಈ ಅಕ್ವಿಜೇಷನ್ ಬಗ್ಗೆ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳು ಬಂದಿದ್ದಾವೆ. ಇವತ್ತು ಏನು ಜನಪರ ಯೋಜನೆಗಳು, ಜನಪರ ಪ್ರಾಜೆಕ್ಟ್ಗಳು ತಗೊಂತ ಸಂದರ್ಭದಲ್ಲಿ ಇವರು ಬೇರೆ ಕೇವಲ ಟೌನ್ಶಿಪ್ ಅನ್ನೋದನ್ನ ರಿಯಲ್ ಎಸ್ಟೇಟ್ ಅನ್ನೋ ತರ ನೋಡೋದಲ್ಲ. ಇವತ್ತು ಈ ದೇಶದಲ್ಲಿ ಎಂತ ಯೋಜನೆಗಳಾದವು ಮೇಡಮ್, ದೊಡ್ಡ ಇವತ್ತು ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಈಗ ಏನು ಕೆಬಿ ಇದಕ್ಕೆ ಸಂಬಂಧಪಟ್ಟಂತೆ ಜಲ ವಿದ್ಯುತ್ ಸ್ಥಾವರಗಳಾದವು. ಕಾಂಗ್ರೆಸ್ ಮೇಡಮ್, ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ನೀವು ಕಾನೂನನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಾನೂನು ಅರ್ಥ ಆಗ್ತಾ ಇಲ್ವಲ್ಲ? ಮೇಡಮ್, ಈ ರೀತಿಯ ಚರ್ಚೆಗಳು ಇಲ್ಲಿ ನಾನು ರೈತ ಮಹಿಳೆ ಹತ್ರ ಮಾತನಾಡಿಸ್ಕೊಂಡ್ ಬರ್ತೀನಿ, ಅವ್ರದ ಒಂದು ರಿಯಾಕ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ ಅಲ್ವಾ? ಎಸ್, ಸುಮಾ ಮೇಡಮ್ ಹಾಗೂ ಗೀತಾ ಮೇಡಮ್ ಇಬ್ರಿಗೂ ಕೂಡ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಎಸ್, ಸುಮಾ ವೀರೇಶ್ ಅವರೇ, ಇವಾಗ ಪ್ರಸ್ತುತವಾಗಿ ಅಲ್ಲಿ ಯಾವ ರೀತಿ ಆಗಿದೆ? ಯಾಕಂತ ಅಂದ್ರೆ ಇಲ್ಲಿ ಮೂರು ಪಕ್ಷಗಳು ಕೂಡ ಈಗ ಆಲ್ರೆಡಿ ಜಟಾಪಟಿಗೆ ಸಿಲುಕೊಂಡಿದ್ದಾವೆ. ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಿದ್ದಾವೆ. ಅಲ್ಲಿ ಯಾವ ರೀತಿ ಆಗಿದೆ ಪರಿಸ್ಥಿತಿ? ಎಸ್, ಟೆಕ್ನಿಕಲ್ ಇಶ್ಯೂಸ್ ಇದೆ ಸರ್. ನಿಮ್ಮ ಒಂದು ವಿಚಾರ ನೀವು ಮಾತನಾಡಬೇಕಾದ್ರೆ ಒಂದು ವಿಚಾರವನ್ನ ಹೇಳಲೇಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದು ಯಾವ ವಿಚಾರ ಅಂತ ಅಂದ್ರೆ, ಇವಾಗ ಏನು ನೀವು ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದೀರಾ, ಅಲ್ಲಿ ಬರಡು ಭೂಮಿ ಇಲ್ಲ, ಮರಗಳಿದ್ದಾವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರಡು ಭೂಮಿ ಇದೆ, ಅದನ್ನ ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನುವಂತ ಪ್ರಶ್ನೆನ ಸಾರ್ವಜನಿಕರು ಕೇಳ್ತಿದ್ದಾರೆ. ನಾಗೇಂದ್ರ ಸರ್, ನೀವು ಮಾತನಾಡೋದಕ್ಕೆ ಹೊರಡ್ತಿದ್ದೀರಾ, ಅದಕ್ಕಿಂತ ಮುಂಚಿತವಾಗಿ ನಾನು ಬಿಜೆಪಿ ವಕ್ತಾರರನ್ನ ಮಾತನಾಡ್ಸೇ ಇಲ್ಲ, ಅವ್ರನ್ನ ಮಾತನಾಡಿಸ್ಕೊಂಡ್ ಬರ್ತೀನಿ. ನಾನು ನಿಮ್ಮನ್ನ ತಡವಾಗಿ ಮಾತನಾಡಿಸೋದಕ್ಕೂ ಕೂಡ ಒಂದು ಮೇಜರ್ ರೀಸನ್ ಇದೆ. ಯಾಕಂತ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ರಿಯಾಕ್ಟ್ ಮಾಡಿರುವ ರೀತಿ ಇದೆಯಲ್ಲ, ಅದು ತುಂಬಾ ಲೇಟ್ ಆಗಿ ರಿಯಾಕ್ಟ್ ಮಾಡಿರುವಂತದ್ದು ಗೋವಿಂದ ರಾಜು ಸರ್. ಯಾಕಂತ ಅಂದ್ರೆ ಯಾವಾಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡೂ ಕೂಡ ಅವರ ಒಂದು ಜಟಾಪಟಿ ತಾರಕ ಕೇಳುತ್ತೆ, ಅವರಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನಿದ್ದ ನೀವು, ಮಾಧ್ಯಮಗಳಲ್ಲಿ ಈ ವಿಚಾರ ಯಾವಾಗ ಪ್ರಚಾರ ಆಗೋದಕ್ಕೆ ಶುರುವಾಗುತ್ತೆ, ಬಿಡದಿ ಟೌನ್ಶಿಪ್ ವಿಚಾರ ಯಾವಾಗ ಮುನ್ನೆಲೆಗೆ ಬರುತ್ತೆ, ಅವಾಗ ಇಂಟ್ರಾಕ್ಟ್ ಮಾಡ್ತೀರಾ, ಈ ವಿಚಾರವನ್ನ ಮಾತನಾಡೋದಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ನಾನು ನಿಮಗೆ ನೇರವಾಗಿ ಲೇಟಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾಕೆ ಲೇಟಾಗಿ ಎಂಟ್ರಿ ಕೊಟ್ರಿ ವಿಚಾರದಲ್ಲಿ? ನೋಡಿ ಮೇಡಮ್, ಇವತ್ತು ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಳೆದ 3 ವರ್ಷದಿಂದ ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲೂ ಕೂಡ ಯಾವತ್ತೂ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಕೊಡಲಿಲ್ಲ, ಹೊಸದಾಗಿ ಯೋಜನೆಗಳು ತರಲಿಲ್ಲ. ಯಾವುದೋ ಒಂದು ಜಲ ಯೋಜನೆ ಆಗಿರ್ಬೋದು, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಯಾವುದೂ ಕೂಡ ಮಾಡೋಕ್ಕಾಗ್ದಲೆ ಇವತ್ತು ಬಿಡದಿನಲ್ಲಿ ನಾನೇನೋ ಒಂದು ದೊಡ್ಡ ಟೌನ್ಶಿಪ್ ಮಾಡ್ತೀನಿ, ದೊಡ್ಡ ಕೈಗಾರಿಕೆಗಳಿಗೆ ಕೊಡ್ತೀನಿ, ದೊಡ್ಡ ಕೈಗಾರಿಕೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಚಾರ ಇರ್ತಕ್ಕಂಥದ್ದು ಏನು ಅಂದರೆ, ಬಿಡದಿನಲ್ಲಿ ಸುಮಾರು 475 ದಿನದಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ. ಇದ್ರ ಮಧ್ಯದಲ್ಲಿ ಹೊಸದಾಗಿ ಬಂದಂಥ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರೈತರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಗೋಳನ್ನು ಕೇಳಬೇಕು, ಅಲ್ಲಿ ಹೋಗ್ಬೇಕು, ನಾನು ಮಾತಾಡ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ಇಲ್ಲ ಕೇಳ್ತೀನಿ, ಏನೋ ಒಂದು ವಿಚಾರ ಇಟ್ಕೊಂಡು ರೈತರ ಬಳಿ ಹೋಗಿ ಪರ್ಮಿಷನ್ ತಗೊಂಡು ಸುಮಾರು 518 ಎಕರೆ ನೋಟಿಫಿಕೇಶನ್ ಮಾಡಿದ್ರೆ ಒಪ್ಕೊಂಡಂತ ಮಾತು. ಆದ್ರೆ ಇವತ್ತು ರೈತರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು, ನಾನು ಮಾಡದೆ ಆನೆ ನಡೆದಿದ್ದೇ ದಾರಿ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರು 518 ಎಕರೆನ ವಿತೌಟ್ ರೈತರ ಗಮನಕ್ಕೆ ತರದಲ್ಲ ನೋಟಿಫಿಕೇಶನ್ ಮಾಡಿ 461 ಮಾಡಿ ಮಾಡ್ತಾರೆ. ಯಾವ ಕಾನೂನು ರೇ ನಿಮ್ ಕಾನೂನು
That is a specific law is there. Mr. Balkೃಷ್ಣ Specific ಅವರೇ, law ನನ್ನ is time there. ಇದು. When ನನಗೆ ಅವಕಾಶ ಕೊಡಿ. arises a public purpose. ನೋಡ್ರಿ, ನೀವು ಕತೆ public ಬಿಟ್ಬಿಡ್ರಿ. utility ಈ ಡೊಂಗಿ is ತರ a ಬಿಟ್ಬಿಡಿ. specific accusation. ಈ ಡೊಂಗಿ Even ಮಾತಾಡಕ್ Supreme ಹೋಗ್ಬೇಡ್ರಿ. Court- Supreme ಬಾಲಕೃಷ್ಣ Court- ರೈತರ ಸರ್, ವಿಚಾರವಾಗಿ ಒಂದ್ ನಿಮಿಷ, ಡೊಂಗಿ ತರ ಒಂದ್ ಮಾಡಬೇಡಿ. ನಿಮಿಷ. ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ already ನಾನು. discussed ನಾನು ರೇ, this type of ಕೂತ್ಕೊಳ್ರಿ. matters. ನಿಮಗೆ So many ಮಾತಾಡೋದಕ್ಕೆ cases. ಅವಕಾಶ ಕೊಟ್ಟೆ Not only ನಾನು. ಬಿಡದಿ cases. Wait So ಮಾಡಿ. many cases. ರೇ ನಾನ್ ಮಾತಾಡಕ್ ಅವಕಾಶ ಕೊಡ್ರಿ. What is this? ಆಮೇಲೆ ಹೇಳ್ರಿ ಏನಿದ್ರು. ಸ್ವಲ್ಪ ಗಾಡಿ ಕೂತ್ಕೊಳ್ಳೋಕೆ ಕೇಳಿ ವಕ್ತಾರರಿಗೆ. ನೋಡಿ ಒಬ್ಬರು ಮೇಡಮ್. ಮಾತಾಡುವಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡಕ್ಕೆ ಕೇಳಿ. ರೈತರು ವಿರೋಧ ಮಾಡಿದಾಗ ಸುಪ್ರೀಂ ಕೋರ್ಟ್ ನೀವು ಭೂಮಿನ ತಗೊಳ್ಳಿ ಅಂತ ಯಾವ ಕಾನೂನು ಹೇಳಿಲ್ಲ. ಕಾನೂನು ಬಗ್ಗೆ ಯಾವಾಗ್ಲೂ ಮಾತಾಡೋಂತ ಕಾಂಗ್ರೆಸ್ನವರು ಇವತ್ತು ಈ ಕಾನೂನು ಯಾಕೆ ರೈತರ ಪರವಾಗಿಲ್ಲ? ಇವತ್ತು ರೈತರು ಇವತ್ತು ನಾವು ಜಮೀನ್ ಕೊಡಲ್ಲ, ನಮ್ಗೆ ಬೇಕಾ ಇಲ್ಲ, ಇಲ್ಲಿ ಟೌನ್ಶಿಪ್ ಬೇಕಾ ಇಲ್ಲ, ಇದ್ರ 10 ಕೋಟಿ ಕೊಟ್ರು ನಮ್ಗೆ ಜಮೀನ್ ಕೊಡಲ್ಲ ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ರೆ, ಬಲವಂತವಾಗಿ ನೀವು ರಕ್ತ ಇರೋ ರೀತಿಯಲ್ಲಿ ಜಮೀನು ಕೂಡ ನೀವು ಕಿತ್ಕೊಳಕ್ ಹೋಗ್ತಾ ಇದ್ರೆ ಅಂದ್ರೆ ನಿಮ್ಗೆ ಶಕ್ತಿನೇ ಇದ್ದಿದ್ರೆ ರೈತರು ಮಲಗಿಸ್ಬೇಕಾಯ್ತು. ಹಾಗಾದ್ರೆ ನೀವು ರೈತರ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ರು, ವಿರೋಧವಾಗಿ ನೋಟಿಫಿಕೇಶನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ನೈತಿಕತೆ ಎಲ್ಲೋಯ್ತಾಗ ರೈತರ ಪರ ಇರ್ತಕ್ಕಂಥದ್ದು? ಇವತ್ತು ರೈತರಿದ್ದೇನೆ ಇವತ್ತು ಜನರಿಗೆ ಊಟ ಸಿಗ್ತಾ ಇರ್ತಕ್ಕಂಥದ್ದು. ಅದು 10 kg ರೇಷ್ಮೆ ಹುಳ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಉತ್ಪಾದನೆ ಮಾಡಿ ಇವತ್ತು ರೈತರು ಕಳ್ಸಿಕೊಟ್ರೇನೆ ಇವತ್ತು ಊಟ ಅನ್ನೋದು ಜನರಿಗೆ ಸಿಗುವಂಥದ್ದು. ಆದ್ರೆ ಇವತ್ತು ಅದನ್ನೇ ಕಿತ್ಕೊಳಕ್ ಹೋಗ್ತಾ ಇದ್ದೀರಾ. ಹೇಳ್ತಾ ಇದ್ರು ನೀವು ಪ್ರಾಜೆಕ್ಟ್ ನ ಎಲ್ಲಿ ಮಾಡ್ಬೇಕು, ಯಾರಿಗೋಸ್ಕರ ಮಾಡ್ಬೇಕು ಅನ್ನೋ ಡಿಸೈಡ್ ಮಾಡ್ರಿ. ನೀವು ಫಲವತ್ತಾದ ಇರ್ತಕ್ಕಂಥ ಭೂಮಿ ಸುಮಾರು ಕಂಚಗಾರನಹಳ್ಳಿ, ಬಿಡದಿ ಸುತ್ತಮುತ್ತ ಗೊಲ್ಲಹಳ್ಳಿ ಇರ್ಬೋದು, ಎಲ್ಲವೂ ಕೂಡ ನಾನು ಕೂಡ ಓಡಾಡಿದ್ದೀನಿ ಮೇಡಮ್. ಸಮೃದ್ಧವಾಗಿ ಬೆಳೆ ಅಂತ ಅವಕಾಶ ಇರ್ತಕ್ಕಂಥದ್ದು. ಅಡಿಕೆ, ಅಲ್ಲಿ ರೇಷ್ಮೆ ಮತ್ತೆ ಸಣ್ಣ ಸಣ್ಣ ಹೈನುಗಾರಿಕೆ ಮಾಡ್ಕೊಂಡು ಸಾಕಷ್ಟು ಜನ ಅಲ್ಲಿ ಡಿಪೆಂಡೆನ್ಸಿ ಆಗಿದ್ದಾರೆ ಮೇಡಮ್. ಅಲ್ಲಿ 50 ಎಕರೆ 20 ಎಕರೆ 30 ಎಕರೆ ಜಮೀನ್ದಾರಲ್ಲ ಇರ್ತಕ್ಕಂಥದ್ದು. ಸಣ್ಣ ಹಿಡುವಳಿದಾರರು 1 ಎಕರೆ 2 ಎಕರೆ ಇಟ್ಕೊಂಡಿರ್ತಕ್ಕಂಥ ಜನ ನೋಡಿ. ನೀವು ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದೀರಾ ಯಾವ ರೀತಿ ತೆಂಗಿನಗೂಡುಗಳಿದೆ. ಅಲ್ಲಿ ಜಮೀನುಗಳು ಇಷ್ಟೆಲ್ಲ ಫಲವತ್ತತೆ ಹೊಂದಿರತಕ್ಕಂಥದ್ನ ಯಾವುದೋ ಒಂದು ಬರಡುಮಿ ತಗೊಳ್ತಾ ಇದ್ರೆ ಯಾವ ಜನನೂ ವಿರೋಧ ಮಾಡ್ತಿರ್ಲಿಲ್ಲ. ನೀವು ಇವತ್ತು ಬೆಂಗಳೂರಿಂದ 100 ಕಿಲೋಮೀಟರ್ ಆಚೆ ಹೋದ್ರೆ ತುಮಕೂರು ಸಿರಾದಲ್ಲಿ ಹೊಸ ನರಸಾಪುರ ಮಾಡೋದು ಜನ ವಿರೋಧ ಮಾಡ್ಲಿಲ್ಲ. ನಿಮಿಷ, ಬಿಕಾಸ್ ಆಗ್ಲಿಂದ ನಾವು ರೈತ ಮಹಿಳೆಯರನ್ನ ಮಾತಾಡ್ಸಿ ಮೇಡಮ್, ಅವ್ರದ್ದು ಇಂಪಾರ್ಟೆಂಟ್ ಇದೆ ಇವತ್ತು. ಧ್ವನಿ ಕೇಳಿಸ್ತಾ ಇದೆ, ಇವಾಗ ಮಾತಾಡ್ಬೋದಾ ಇಬ್ರು ಕೂಡ? ಏನು ಕೇಳಿಸ್ತಾ ಇಲ್ಲ ಸುಮಾ. ಎಸ್ ಸುಮಾ ವೀರೇಶ್ ಅವರ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಅವ್ರು ಚೆಕ್ ಮಾಡ್ಕೊಡಕ್ಕೆ ಹೇಳಿ. ಎಸ್ ಅಲ್ಲ, ಒಂದ್ ನಿಮಿಷ, ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಎಸ್ ಪ್ಲೀಸ್. ಇವತ್ತು ಈ ರೀತಿಯ ಒಂದು ಏನು 18,000ಕ್ಕಿಂತ ಹೆಚ್ಚಿನದಾಗಿ ಖರ್ಚು ಮಾಡಿ ಇವತ್ತು ರೈತರಿಗೆ ಅನುಕೂಲ ಆಗಂತ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರೆ ಇವರು ಜನಪರ ಕಾರ್ಯಕ್ರಮ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರೆ. ಯಾವ ರೀತಿ ಜನಪರ? ನಾವು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈಗ ಇದೊಂದು IT ಪಾರ್ಕ್ ಮಾಡ್ತಾ ಇದ್ದಾರೆ ಇವರು. IT ಪಾರ್ಕ್ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ದೊಡ್ಡ ಟೆಕ್ನಾಲಜಿ ಪಾರ್ಕ್ ಮಾಡ್ತೀನಿ ಅಂದ್ರೆ ಯಾರಿಗೂ ಉಪಯೋಗ ಆಗಲಿ ಅಂತ, ಸಾರ್ವಜನಿಕರು ಉಪಯೋಗ ಆಗಲಿ ಅಂತಲ್ಲ. ರಸ್ತೆ ಮಾಡೋ ಸಾರ್ವಜನಿಕರಿಗೋಸ್ಕರ, ನದಿ ಕಟ್ಟೋದು ಸಾರ್ವಜನಿಕರಿಗೋಸ್ಕರ, ರೈತರಿಗೋಸ್ಕರ. ಆದ್ರೆ ಇವತ್ತು ಇದನ್ನು ಕೂಡ ಸಾರ್ವಜನಿಕ ಯೋಜನೆ ಅಂತಂದ್ರೆ ಯಾವ ಬಾಯಿನಿಂದ ಕಾಂಗ್ರೆಸ್ ಹೇಳಕ್ ಕೊಟ್ಟಿದ್ದಾರೆ? ಇವತ್ತು ಇರ್ತಕ್ಕಂಥ ಆ ಭಾಗದಲ್ಲಿ ಏನು ಸುಮಾರು 7,500 ಎಕರೆಗಿಂತ ಹೆಚ್ಚಿನ ಅಕ್ವಿಷನ್ ಮಾಡೋದಕ್ಕೆ ನೋಟಿಸ್ಗಳು ಕೊಟ್ಟಿದ್ದಾರೆ. ಯಾರನ್ನ ಉದ್ಧಾರ ಮಾಡೋಕ್ಕೋಸ್ಕರ ಇವ್ರು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬಿಜೆಪಿ ಮೇಡಮ್ ಯಾವತ್ತಿದ್ರು ರೈತರ ಪರವಾಗಿರ್ತಕ್ಕಂಥ ಹೋರಾಟಗಳಲ್ಲಿ ಇರ್ತಕ್ಕಂಥದ್ದು. ಇವತ್ತು ಜಮೀನ್ ಕೊಡಿ ಅಂತ ನಾವ್ ಯಾರು ಹೇಳಿರ್ತಕ್ಕಂಥದ್ದಲ್ಲ, ಜಮೀನ ನೀವು ಹೋಗ ಬಲವಂತವಾಗಿ ಕಿತ್ಕೊಳ್ಳಿ ಅಂತ ನಾವ್ ಹೇಳಿದ್ದಲ್ಲ. ಇವತ್ತು ಕಾಂಗ್ರೆಸ್ಸಿನ ಹುನ್ನಾರ. ಯಾಕೆಂದ್ರೆ DK ಶಿವಕುಮಾರಿಗೆ ಗೊತ್ತಿದೆ. ಇವತ್ತು ಅವ್ರು ಹೇಳ್ತಾ ಇದ್ರು ಎಕರೆ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ಬಿಡಿ, ಅಡಿ ಲೆಕ್ಕದಲ್ಲಿ ವ್ಯಾಪಾರ ಮಾಡಿ, ನನಗೆ ಗೊತ್ತಿದೆ ಮಾಡಿ ತೋರಿಸೋದು ಅಂತ. ಸ್ವಾಮಿ, ನಿಮಗೆ ಗೊತ್ತಿದೆ ಅಡಿ ಲೆಕ್ಕದಲ್ಲಿ ಮಾಡೋದು ಮತ್ತೆ ಮಾತಾಡೋದು, ಆದ್ರೆ ಸಾಮಾನ್ಯ ರೈತರಿಗೆ ಗೊತ್ತಿರ್ಬೇಕಲ್ಲ ಸ್ವಾಮಿ. ರೈತರು ಅದನ್ನೇ ನಂಬ್ಕೊಂಡು ಅದೇ ಜೀವನ ಮಾಡೋಂಥವ್ರು. ಇವತ್ತು ಒಂದ್ ನಿಮಿಷ ಮೇಡಮ್, ಇವತ್ತು ಅತ್ಯಂತ ಅಲ್ಲಲ್ಲ ಏನೋ ಎಜುಕೇಶನ್ ಆಗಿರ್ತಕ್ಕಂಥ IT ಪಾರ್ಕ್ಗಳಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೂಡ ಇವತ್ತು ನಾನು ರೈತನಾಗಬೇಕು, ರೈತರ ಕೆಲಸ ಮಾಡಬೇಕು ಅಂತ ಹೇಳಿ ಭೂಮಿಗಳನ್ನ ಹುಡಿಕೊಂಡೋಗಿ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂತ ಕಾಲದಲ್ಲಿ ಹೋಗ್ಬಿಟ್ಟು ಫಲವತ್ತಾಗಿರ್ತಕ್ಕಂಥ ಬೆಂಗಳೂರಿಂದ 30 ಕಿಲೋಮೀಟರ್ ಆಜುಬಾಜಿನಲ್ಲಿ ಇರ್ತಕ್ಕಂಥ ಏನಾರು ಮಾಡಿ ಕಿತ್ಕೊಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹುನ್ನಾರ ಏನ್ರಿ? ರಿಯಲ್ ಎಸ್ಟೇಟ್ ಅಂದ್ರೆ ನಿಮ್ಗೆ ಬಹಳ ಹತ್ರವಾಗಿರ್ತಕ್ಕಂಥದ್ದು. ಆ ರಿಯಲ್ ಎಸ್ಟೇಟ್ ಈ ರೀತಿಯಾದ ಕಿತ್ಕೊಂಡು ಮಾಡೋಂಥದ್ದಕ್ಕೆ ಅವತ್ತಿನ ನಡ್ಕೊಂಡ್ ಬಂದಿದೆ. ಮುಖ್ಯಮಂತ್ರಿ ಆದ್ರೂ ಬಾಲಕೃಷ್ಣ ಸರ್, ರೈತರಿಗೆ ಇಷ್ಟ ಇಲ್ಲ. ಇವತ್ತು ರೈತರಿಗೆ ಇಷ್ಟ ಇಲ್ಲ. ನೀವೇ ಬಲವಂತ ನಿಮಗೆ ಬಲವಂತ ನೀವು ಡೋಂಟ್ ಟೆಲ್ ಲೀಗಲ್ ಪ್ರೊಸೀಜರ್. ನಿಮ್ಮ ಕಾನೂನು ನಮ್ಗೆ ಅರ್ಥ ಆಗಲ್ಲ. ನಮ್ಮಿ ಪರವಾಗಿರೋದು ಏನೋ ನೀವು
ಪ್ರಾಜೆಕ್ಟ್ ಮಾಡ್ಕೊಡ್ತೀರಾ ಮಾಡಿ. Right. ಅದು ಬಿಟ್ಬಿಟ್ಟು ನೋಡ್ರಿ ನಿಮ್ಮ ಈ ಡೋಂಗಿತನ ಅಲ್ಲ, ಬೇಡ. ಒಂದ್ ನಿಮಿಷ, ಕಾಂಗ್ರೆಸ್ ನಿಮಿಷ, ಅವ್ರದ್ದು. ಮೇಡಮ್, ಮೇಡಮ್, ದಾರಿ ನಾವೇನು ತಪ್ಪೋದಲ್ಲ ಇದು. 3 ಇವತ್ತು ವರ್ಷದಿಂದ ನೋಡಿ, ರೈತರಿಗೆ ಹೋಗಿ ಏನು ಮಾಡಿಲ್ಲ ನೀವು. ಒಳ್ಳೆ ನೀವು ಉದ್ದೇಶ ಮಾಡೋದು ಇಲ್ಲ. ಚರ್ಚೆ ಆಗ್ಬೇಕು. 60 ವರ್ಷ ಇದು ದೇಶ ಸುಮ್ಮನೆ ಹೋರಾಟ ನೀವು ಮಾಡಿದ್ರು. ಆರೋಪ ಗೋವಿಂದ್ ಸರ್, ಮಾಡಿ ಒಂದ್ ಕಡೆ ಸೆಕೆಂಡ್. ಗೋವಿಂದ್ ಸರ್, ಆರೋಪ ಒಂದ್ ಮಾಡಿ ನಿಮಿಷ. ಕಡೆ ಬಾಲಕೃಷ್ಣ ಸರ್, ನೀವು ಬಂಡಲ್ ದಯಮಾಡಿ ಬಿಟ್ಕೊಂಡು ಸುಮ್ಮನೆ ಇರ್ಬೇಕು ಇವಾಗ. definition ಓದ್ತೀನಿ. ಒಂದ್ ನಿಮಿಷ, ಒಂದ್ ನೀವು ನಿಮಿಷ, ಡೆಫಿನೇಷನ್ ಓದಿರಂತೆ ಮೇಡಮ್, ನಾನು ನಾನು definition ನಿಮ್ಗೆ ಅವಕಾಶ ಓದ್ತೀನಿ. ಕೊಡ್ತೀನಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಬೇಡಿ ಬಾಲಕೃಷ್ಣ ಸರ್. ನಾನು ನಿಮ್ಗೆ ಇದ್ರ ಲಾಸ್ಟ್ ವಾರ್ನಿಂಗ್ ಅನ್ನ ಮಾಡ್ತಿದ್ದೀನಿ. ಸರ್, ನೀವು ಮಾತಾಡೋದಕ್ಕೆ ಹೋಗ್ತಿದ್ದೀರಾ ನಾಗೇಂದ್ರ ಸರ್? ಹೇಳಿ. ನಾವು ಮಾತಾಡ್ಬೇಕಂದ್ರೆ ದಯವಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಇಲ್ಲ, ಅವ್ರು ಮಾತಾಡಲ್ಲ, ಗಂಭೀರತೆ ಇವಾಗ ಕುತ್ಕೊಳಕ್ ಹೇಳಿ, ಆಮೇಲೆ ಮಾತಾಡಕ್ ಹೇಳಿ. ಇಲ್ಲ, ನಾವು ಡಿಸ್ಟರ್ಬ್ ಆಗುತ್ತೆ ಮೇಡಮ್. ಮೇಡಮ್, ಇವತ್ತು ನಾವು ಕೇಳ್ತಾರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಹೋಗ್ತಾರೆ ಉತ್ತರ ಕೊಡ್ಲಿ. ಇವತ್ತು GBDA ಏನ್ ಎಕ್ಸ್ಪೀರಿಯನ್ಸ್ ಇದೆ ಲೆವೆಟ್ ಮಾಡಿ? ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಎರಡನೇದು KDBಯಲ್ಲಿ ಇವತ್ತು 1,55,000 ಲ್ಯಾಂಡ್ ಅಲ್ಲಿ ಬರೀ ಕೇವಲ 41,000 ಎಕರೆ ಮಾತ್ರ ಅಲರ್ಟ್ ಮಾಡಿದ್ರಿ. 1 ಲಕ್ಷ ಚಿಲ್ಲರೆ ಎಕರೆ ಲ್ಯಾಂಡ್ ಹಂಗೆ ಉಳಿದಿದೆ ಕರ್ನಾಟಕ ರಾಜ್ಯದಲ್ಲಿ. ಡೆವಲಪ್ಮೆಂಟ್ ಇಲ್ಲ. ಇವತ್ತು ಕ್ವೀನ್ ಸಿಟಿ ಅಂತ ಮಾಡಿದ್ರೆ 5,000 ಎಕರೆ ಅಕ್ವಜೇಷನ್ ಮಾಡಿದ್ರಿ. ಎಲ್ಲಿ ಬಂದು ಡೆವಲಪ್ಮೆಂಟ್ ಆಗಿದೆ? ಕೆಂಪೇಗೌಡ ಲೆವೆಟ್ ಏನಾಗಿದೆ? ಸೊ ಇವತ್ತು ಏನು 18,000 ಕೋಟಿ ಇವತ್ತು ಸಾಲ ತಂದು 33,000 ಕೋಟಿ ಲಾಭ ಮಾಡ್ಕೊಳಕ್ ಹೋಗ್ತಾ ಇದೆಯಲ್ಲ ಸರ್ಕಾರ. ರೈತರ ಎಣಗಳ ಮೇಲೆ ಸರ್ಕಾರ ಇವತ್ತು ನಿಂತಿದೆ. ರೈತರು ಮರಣ ಶಾಸನ ಬರೆಯಕ್ ಹೋಗ್ತಾ ಇದೆ. ಇವತ್ತು ಅಲ್ಲಿರೋಂಥ ಒಂದು ಸಮೃದ್ಧಿಯಾದ ಒಂದು ಪ್ರದೇಶ ಇವತ್ತು ನೀವು ಬರಡು ಭೂಮಿ ಅಂತ ಹೇಳ್ತೀರಲ್ಲ, ಬಂಜಾರ ಭೂಮಿ ಅಂತ ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ 10 ಲಕ್ಷ ಮರಗಳಿದೆ ಇವತ್ತು. ತೆಂಗಿನ ಗಿಡಗಳಿರ್ಬೋದು, ಅಡಕೆ ಮರಗಳಿರ್ಬೋದು, ಬಾಳೆ ಗಿಡಗಳಿರ್ಬೋದು. ಇವತ್ತು 6 ಲಕ್ಷ ಲೀಟರ್ ಹಾಲಲ್ಲಿ ಇವತ್ತು ಉತ್ಪಾದನೆ ಆಗ್ತಾ ಇದೆ. 50% ರೇಷ್ಮೆ ಬೆಳೀತಾ ಇದಾರೆ ರೈತರು ಇವತ್ತು. ಇವತ್ತು ಹಸು, ಕರು, ದನ, ಕುರಿಗಳೆಲ್ಲ ಇದಾವಲ್ಲಿ. ಇಷ್ಟೆಲ್ಲ ಸಮೃದ್ಧಿಯಾಗಿರುವಂತ ಬಿಡಿದಿನ ನೀವು ಮಾರಣ ಶಾಸನ ಬರ್ದ್ಬಿಟ್ಟು ಇವತ್ತು ನೀವು 18,000 ಕೋಟಿನ 33,000 ಕೋಟಿ ಸರ್ಕಾರಕ್ಕೆ ಲಾಭ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ತರ್ತಾ ಇರೋ ಉಡ್ಕಾ ಕಂಪ್ನಿಗೆ 18,000 ಕೋಟಿ ಸಾಲ ತರ್ತಾ ಇದ್ರಲ್ಲ ನೀವು. ಉಡ್ಕಾ ಕಂಪ್ನಿಯಿಂದ 12,000 ಕೋಟಿ ಏನ್ ಕಂಡೀಷನ್ ಹಾಕಿದೆ ಸ್ವಾಮಿ ನಿಮ್ಗೆ? ನಾವು ಸಾಲ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದೆ? ಕಂಡೀಷನ್ ನಂಬರ್ 1, ನಾವು 12,000 ಕೋಟಿ ಕೊಡ್ಬೇಕಾದ್ರೆ 9,000 ಕೋಟಿ ಗ್ಯಾರಂಟಿ ಕೊಡ್ಬೇಕಂತ. ಆ ಗ್ಯಾರಂಟಿ ಯಾವ್ದಾದ್ರು ಕೊಡ್ತೀರಾ ಸರ್ಕಾರದಿಂದ? ನೀವು ನಿಮ್ಮನ್ನ ಹೇಳ್ತೀರಾ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕರ್ನಾಟಕ ಚೀಫ್ ಮಿನಿಸ್ಟರ್ ನಂಬರ್ 1 ಸ್ಟ್ರೀಮ್ ಅಂತ ಇದ್ದಾರೆ. ನಿಮ್ದ ಒಂದು ದಾಖಲಾತಿ ನೋಡಿದ್ರೆ ನೀವು ಚುನಾವಣೆ ಇದ್ರಲ್ಲಿ ಕೊಟ್ಟಿದ್ರೆ 1,400 ಕೋಟಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ರಲ್ಲ. ನಿಮ್ಮ 1,400 ಕೋಟಿ ತಗೊಂಡು ಒತ್ತೆ ಇಕ್ತಾ ಇದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಿ? ಇಲ್ಲಲ್ಲ. ಈ ರಾಜ್ಯದ ಎಲ್ಲಿ ಹಣಕಾಸಿನ, ಎಲ್ಲಿ ವಾಣಿಜ್ಯ ಕಟ್ಟಡಗಳಿದಾವೆ, ಎಲ್ಲಿ CSIಗಳಿದಾವೆ, ಎಲ್ಲಿ ಒಂದು ಆರ್ಥಿಕ ಬರ್ತಾ ಇರೋಂಥ ಇನ್ಕಮ್ ಇರೋಂಥ ನೀವು ಕಟ್ಟಡಗಳನ್ನ ಇವತ್ತು ಒತ್ತಾಡಕ್ಕೆ ಹೋಗ್ತಿದ್ರಿ. ನಂಬರ್ 2, ಉಡ್ಕಾ ಕಂಪ್ನಿ ಕಂಡೀಷನ್ ಏನಿದೆ? ನೀವು 80% ರೈತರು ಒಪ್ಪಿಗೆ ಇರಬೇಕು ಅಂತ ಹೇಳಿದ್ದಾರೆ. ಇವತ್ತು 518 ರೈತರಲ್ಲಿ 465 ರೈತರು ಇವತ್ತು ಒಕ್ಕಲತ್ತು ಹಾಕಿದ್ದಾರೆ. ನಮಗೆ ಕೈ ಬಿಡಿ ಭೂಮಿನ ಅಂತ. ಇವತ್ತು ನೀವು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ದೇವನಹಳ್ಳಿ ತರ ಇದೆ ಆಯ್ತು. ಏರೋ ಸಿಟಿಗೆ ಹೋಗ್ಬಿಟ್ಟು ಏರೋ ಸಿಟಿ ಮಾಡ್ತೀನಿ ಅಂತ ಅಲ್ಲಿರೋ ಜೀವಂತವಾಗಿರೋ ಅಲ್ಲಿರೋ ರೈತರುಗಳನ್ನ 1000 ದಿನಗಳು ನೀವು ಇವತ್ತು ಕಣ್ಣೀರ್ ಹಾಕ್ಸಿದ್ರಿ, ಬೀದಿಯಲ್ಲಿ ಪರದಾಡಿದ್ರು. ಇವತ್ತು ಅಲ್ಲಿ ದೇವನಹಳ್ಳಿ ಬಿಟ್ರಿ, ಬಿಡದಿಗೆ ಬಂದ್ರಿ ನಿಮ್ ಕಾನ್ಸೆಪ್ಟ್. ಇವತ್ತು ನೀವು ಚಾಲೆಂಜಸ್ ಮಾಡ್ತಾ ಇರೋದು ಅಮಾಯಕ ರೈತರ ಮೇಲೆ. ಅಮಾಯಕ ರೈತರು ಇವತ್ತು 8,600 ರೈತರು 3 ಕುಂಟೆ, 5 ಕುಂಟೆ, 10 ಕುಂಟೆ, 15 ಕುಂಟೆ, 20 ಕುಂಟೆ ಅದರಲ್ಲಿ ಮಿಶ್ರ ಬೆಳೆ ಬೆಳೀತಾ ಇದ್ದಾರೆ. ತಿಂಗಳಿಗೆ ಆದಾಯ 50,000, 1 ಲಕ್ಷ ರೂಪಾಯಿ ಆದಾಯ ಮಾಡ್ಕೊಂತ ಇದ್ದಾರೆ. ಅಂತ ಒಂದು ಸಮೃದ್ಧಿ ಇರೋಂಥ ಒಂದು ಪ್ರದೇಶನ ಇವತ್ತು ನೀವು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ 18,000 ಕೋಟಿ ನಾನು ಹೂಡಿಕೆ ಮಾಡ್ತೀನಿ, 33,000 ಕೋಟಿ ನನಗೆ ಲಾಭ ಇದೆ ಅಂತ ಹೇಳ್ತಿರಲ್ಲ. ಅಲ್ಲಿರೋಂಥ ಹಸು, ದನ, ಕರುಗಳು ತಗೊಂಡ್ಬಂದು ವಿಧಾನಸೌಧ ಒಳಗೆ ಬಿಡ್ಬೇಕಾ? ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಮನೆ ಒಳಗಡೆ ಕಟ್ಟಕ್ಬೇಕಾ? ಇವತ್ತು ಅಲ್ಲಿರೋಂಥ ಜನನ ಒಕ್ಲೆಪ್ಸ್ ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದು ನಿಮಗೆ ನ್ಯಾಯನ? ಇದು ಇವತ್ತು ಇನ್ನೊಂದು ವಿಚಾರ ಹೇಳ್ಬೇಕಾದ್ರೆ ಒನ್ ಸೆಕೆಂಡ್, ನಾನು ಇವಾಗ ನೀವೇನ್ ಪ್ರಸ್ತಾಪ ಮಾಡಿದ್ರ ಹಸುಗಳದು ಜೊತೆಯಲ್ಲಿ ಆದಾಯದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಬಾಲಕೃಷ್ಣ ಸರ್ ಅನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚರ್ಚೆಯನ್ನ ಮುಂದುವರ್ಸೋಣ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಎಸ್, ನಾಗೇಂದ್ರ ಸರ್ ಹೇಳ್ತಾ ಇದ್ರು ಇವಾಗ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ, ಆ ಒಂದು ಭೂಮಿಯನ್ನ ಅಕ್ರಮ ಮಾಡ್ಕೊಳ್ತಾ ಇರೋದೇನಿದೆ, ಅದರಿಂದ ಅಲ್ಲಿರುವಂತ ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಏನಿಲ್ಲ ಅಂದ್ರೂ ತಿಂಗಳಿಗೆ 50,000ದಿಂದ 1 ಲಕ್ಷ ಆದಾಯ ಬರ್ತಿದೆ. ಹಸುಗಳನ್ನ ಸಾಕೊಂಡಿದ್ದಾರೆ, ಅದರಿಂದನೇ ಅವರ ಜೀವನ ಆಗ್ತಾ ಇದೆ. ಹಸುಗಳು ಎಲ್ಲಿ ಹೋಗ್ಬೇಕು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡ್ರೆ ಅಂತ ನಾಗೇಂದ್ರ ಸರ್ ಪ್ರಶ್ನೆಯನ್ನ ಕೇಳಿದ್ರು. ಜೊತೆಯಲ್ಲಿ ಅಲ್ಲಿರುವಂತ ರೈತರು ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನೀವು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡ್ರೆ ನಮ್ಮ ಗತಿ ಏನು, ನಮ್ಮ ಮುಂದಿನ ಮಕ್ಕಳ ಗತಿ ಏನು, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ನೋಡಿ ಮೇಡಮ್, ಮೊದಲನೇದಾಗಿ ನಾನು ಈ ಪ್ರಕ್ರಿಯೆ ಬಗ್ಗೆ ನಾವು ಸ್ಪಷ್ಟಪಡಿಸ್ತೀನಿ. ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಜಿಷನ್, ರಿಹಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್. ಲ್ಯಾಂಡ್ ಅಕ್ವಿಜಿಷನ್ ಇಸ್ ದಿ ಲೀಗಲ್ ಪ್ರೋಸೆಸ್ ಥ್ರೂ which
ಪ್ರೈವೇಟ್ ಲ್ಯಾಂಡ್ ರೈತರ ಮರಣ ಶಾಸನ ಬೇಕಿದ್ರೆ ಆಗ್ತಿರಲ್ಲ. ಸಚ್ ರೈತರ ಮರಣ ಶಾಸನ ಬೇಕಿದ್ರೆ ಆಗ್ತಿದ್ದು. ರೈತರ ಮರಣ ಶಾಸನ ಆಗ್ತಿದ್ದು. ಇದೇನಾದ್ರೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರೈತರ ಮರಣ ಶಾಸನ ಅಕ್ವೈರ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದು. ಮೇಡಮ್ ಇವರು ಜೆಡಿಎಸ್ ಅವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಯ್ತಾ 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 ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಸಮಯ ಕೊಟ್ಟಿದ್ದಾನೆ. ಅಲ್ಲ ನಾಗೇಂದ್ರ ಸರ್, ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಸಮಯನ ಕೊಟ್ಟಿದ್ದೀನಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡೋದಕ್ಕೆ ಅವ್ರಿಗೆ ಸಮಯ ಕೊಡಿ. ನಾಗೇಂದ್ರ ಸರ್, 1 ಸೆಕೆಂಡ್ ಇರಿ. ವಾಟ್ ಇಸ್ ದಿಸ್ ಮೇಡಮ್? ಅಲ್ಲ, ಇದು ಚರ್ಚೆ ಅಲ್ಲ ಇದು ಮೇಡಮ್. ಇವತ್ತು ಎಚ್ ಡಿ ದೇವೇಗೌಡರ ಕಾಲದಲ್ಲಿ ಹೇಳ್ತೀನಿ ಕೇಳ್ರಿ, ಒಂದ್ ನಿಮಿಷ ಕಾನೂನು ಹೇಳ್ತಾ ಇದ್ರಿ. ಲ್ಯಾಂಡ್ ಅಕ್ವಿಜೇಷನ್ ಈಸ್ ಎ ಲಾಫುಲ್ ಎಕ್ಸರ್ಸೈಸ್ ಆಫ್ ಸ್ಟೇಟ್ ಪವರ್ಸ್ ಟು ಅಬ್ಟೈನ್ ಪ್ರೈವೇಟ್ ಲ್ಯಾಂಡ್ ಫಾರ್ ಪಬ್ಲಿಕ್ ಪರ್ಪಸ್ ಸಬ್ಜೆಕ್ಟ್ ಟು ಫೇರ್ ಒಂದ್ ನಿಮಿಷ ಫೇರ್ ಕಾಂಪನ್ಸೇಷನ್ ಡ್ಯೂ ಪ್ರೋಸೆಸ್ ಅಂಡ್ ಪ್ರೊಟೆಕ್ಷನ್ ಆಫ್ ಎಫೆಕ್ಟೆಡ್ ಫ್ಯಾಮಿಲೀಸ್. ನೋಡ್ರಿ, ಯಾರಿಗೆ ಈ ಒಂದು ತೊಂದರೆ ಆಗ್ತದೆ ರೈತರಿಗೆ ಅಥವಾ ಯಾವುದೇ ಕಮರ್ಷಿಯಲ್ ಆಗಲಿ ಅದಕ್ಕೆ ತಕ್ಕಂತೆ ಒಂದು ಫೈರ್ ಅನ್ನ ಫಿಕ್ಸ್ ಮಾಡ್ತದೆ. ಇದು ದಿಸ್ ಇಸ್ ದಿ ಲೀಗಲ್ ಪ್ರೋಸೆಸ್, ನಾಟ್ ಇಲ್ಲಿಗಲ್ ಪ್ರೋಸೆಸ್. ದಿಸ್ ಇಸ್ ಅದರಲ್ಲಿ ನಾವು ಮಾಡ್ತಾ ಇರೋದು. ಒಂದು. ಎರಡನೇದು, ಇವತ್ತು ದೇವೇಗೌಡರ ಕಾಲದಲ್ಲಿ ಒಂದು ಚರ್ಚೆ ಮಾಡೋಣ. ಇವತ್ತು ದೇವೇಗೌಡರ ಕಾಲ ಮುಖ್ಯಮಂತ್ರಿಗಳಿದ್ರು, ಆ ಸಂದರ್ಭದಲ್ಲಿ BMIC ಮಾಡಿದ್ರು. ಎಚ್ ಡಿ ದೇವೇಗೌಡರೇ ಅವತ್ತು ಮುಖ್ಯಮಂತ್ರಿ. ಸಾವಿರಾರು ಎಕರೆ ಭೂ ಸ್ವಾಧೀನದ ಇಶ್ಯೂಸ್ ಅವಾಗೂ ಕೂಡ ರೈಸ್ ಆಯ್ತು. 1 ಲಕ್ಷ ಕೋರ್ಟ್ ಆಫ್ ಲಾಗೂ ಕೂಡ ಹೋಯ್ತು. ದೇವೇಗೌಡರು ಮಾಡಿದ್ರಲ್ಲ ಅವಾಗ. ಹಾಗಾದ್ರೆ ರೈತರ ಜಮೀನು ಯಾವುದು ಅಕ್ವಿಜಿಷನ್ 1 ಲಕ್ಷ ಎಕರೆ ಖಾಲಿ ಇದೆ. ತೊಂದರೆ ಆಗ್ಲಿಲ್ಲ. ಎರಡನೇದು ಒಂದ್ ನಿಮಿಷ. ಎರಡನೇದು, ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋಂಥ ಸಂದರ್ಭದಲ್ಲಿ ಸನ್ಮಾನ ಎಚ್ ಡಿ ದೇವೇಗೌಡರೇ ಮುಖ್ಯಮಂತ್ರಿಗಳಿದ್ರು. ಇವರೇ ಎಚ್ ಡಿ ದೇವೇಗೌಡರು. ಅವತ್ತು ಕೂಡ ಈ ಯೋಜನೆ ಅಲ್ಲಿ ಕೂಡ ಭೂಸ್ವಾಧೀನ ನಡೀತು. ಅವತ್ತು ಕೂಡ ಈ ಯೋಜನೆಗೆ ಜನತಾದಳ ಸರ್ಕಾರದ ಮೇಲೆ ಕೊಡಿ ಸಾಹೇಬ್ರೆ, ನಾನು ತಪ್ಪಿಲ್ಲ. ಈಗ ಜೆಡಿಎಸ್ನವರು ಇದಕ್ಕೆ ಉತ್ತರ ಕೊಡ್ಲಿ. ಅವತ್ತು ಎಚ್ ಡಿ ದೇವೇಗೌಡರು ಇದ್ರು, ಇಲ್ಲೇ ಬೆಂಗಳೂರು ಇಂಟರ್ನ್ಯಾಷನಲ್ ನಾವು ಓಡಾಡ್ತಿರ್ತೀವಿ, ಹೌದ್ರಾ? ನೀವು ಓಡಾಡ್ತಿರ್ತೀವಿ, ನಾಗೇಂದ್ರ ಅವರು ಓಡಾಡ್ತಾರೆ, ಇವರು ಓಡಾಡ್ತಾರೆ. ಇವತ್ತು ಅಲ್ಲಿನೂ ಕೂಡ ರೈತರ ಜಮೀನಿತ್ತು. ಅವತ್ತು ಕೂಡ ಬಹಳಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನೊಂದೇನಂದ್ರೆ ಅವತ್ತು ಫೈರ್ ಕಾಂಪನ್ಸೇಷನ್ ಆಕ್ಟ್ ಇನ್ನೂ ಸರಿಯಾಗಿರ್ಲಿಲ್ಲ. ಒಂದು ಎಷ್ಟಿತ್ತೋ ಲ್ಯಾಂಡ್ ಅಷ್ಟೇ ಇತ್ತು. ಇವತ್ತಾದರೂ ಇನ್ನೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ UPA ಬಂತಲ್ಲ, ಸೊ ಈ ರೀತಿ ಆಗಬಾರ್ದು ಅಂತೇಳಿ ಇದು ಅನೇಕ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಚರ್ಚೆಗಳಾಗಿದೆ. ಇವತ್ತು ಒಂದು ಜೀವನ ಅಂತ ಹೇಳಿದ್ರೆ ಒಬ್ಬ ರೈತರಾಗಲಿ ಕಮರ್ಷಿಯಲ್ ಆಗಲಿ ಯಾರೇ ಆಗಲಿ ಅವರ ಒಂದು ಲೈಫ್ನ ಅಕ್ವಿಜೇಷನಿಗೆ ನಾವು ತಗೊಳ್ತಿದ್ದೀವಿ ಲ್ಯಾಂಡರ್ಸ್ನ ಅಂತ ಹೇಳಿದ್ರೆ, ಇವತ್ತು ಆ ಲ್ಯಾಂಡಿಗೆ ನಾವು ಬೆಲೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ 3 ಪಟ್ಟು ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ನಾನು ಹೇಳಕ್ ಬಿಡಿ ಈಗ ಲ್ಯಾಂಡ್ ಉದಾಹರಣೆಗೆ ಲ್ಯಾಂಡ್ 1 ಕೋಟಿ ಇದ್ರೆ ಬೆಲೆ ಬಾಳಿದ್ರೆ ಲ್ಯಾಂಡ್ 1 ಕೋಟಿ ಬೆಲೆ ಬಾಳಿದ್ರೆ ಅಕಾರ್ಡಿಂಗ್ ಟು ಸ್ಟೇಟ್ ಗವರ್ಮೆಂಟ್ ಏನು ಬೆಲೆ ಬಾಳಿದ್ರೆ 3 ಕೋಟಿ ಅಂದ್ರೆ ಒಂದಕ್ಕೆ 3 ಕೋಟಿ ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿ ಕಾನೂನು ಜಾರಿ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಈ ರಾಷ್ಟ್ರದ ರೈತರ ಪರವಾಗಿ ಈ ರಾಷ್ಟ್ರದ ಜನರ ಪರವಾಗಿ ಮಾಡಿದ್ದು ಯಾರು ಸರ್ಕಾರ, ನಮ್ಮ ಸರ್ಕಾರ ಮಾಡ್ತು. ಇವತ್ತು ಅದೇ ಕಾಂಪನ್ಸೇಷನ್ ಇವತ್ತು ಎಲ್ಲಾ ರೈತರು ಕಮರ್ಷಿಯಲ್ ಯಾರೇ ಆಗ್ಲಿ ಅವರು ಈ ರೀತಿಯ ಪ್ರಕ್ರಿಯೆಗಳಾದಂತಹ ಸಂದರ್ಭದಲ್ಲಿ ಯಾರಿಗೆ ತೊಂದರೆ ಆಗ್ತದೆ ಕೇವಲ ಮಾತನಾಡೋದ್ರಿಂದ ಹೋರಾಟ ಮಾಡೋದ್ರಿಂದ ಬರಲ್ಲ. ಇವತ್ತು ನಾವು ಅವರಿಗೆ 3 ಪಟ್ಟು ಕಾಂಪನ್ಸೇಷನ್ ಕೊಟ್ಟಿದ್ದೀವಿ. ಇವತ್ತು ಇದೇ ಕಾಂಪನ್ಸೇಷನ್ ಅಡಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸರ್ ಹೇಳ್ತೀನಿ, ಇವತ್ತು ಸನ್ಮಾನ್ಯ ಮೋದಿ ಅವರು ಕೂಡ ಇವತ್ತು ಸಾವಿರಾರು ಎಕರೆ ರೋಡ್ ಮಾಡಿದ್ದಾರೆ. ಬಾಲಕೃಷ್ಣ ಸರ್, ನೀವು ಮಾತನಾಡ್ತಾ ಇರೋದಂತ ಸಂದರ್ಭದಲ್ಲಿ ಆ ಕಡೆ ನಾವು ಹೇಳಿದ್ರಿ ಇವರಿದ್ದಾಗ್ಲೂ ಭೂ ಸ್ವಾಧೀನ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನಾಗೇಂದ್ರ ಸರ್, 1 ನಿಮಿಷ 2013ರ ಭೂ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡ್ತೀರಾ? ಬಾಲಕೃಷ್ಣ ಸರ್, 1 ಸೆಕೆಂಡ್ ವರ್ಷಕ್ಕೆ 10,000 ಯಾವ್ದು ರೋಡ್ ಮಾಡ್ತಾರೆ ಇವ್ರು ಸೆಂಟ್ರಲ್ ಗವರ್ಮೆಂಟ್ ನವರು. ಇವತ್ತು ಒಂದ್ ನಿಮಿಷ ಕೇಳ್ತೀನಿ ತಡ್ರಿ. ನೀವು ಅಲ್ಲಿ ಅಲ್ರಿ ನ್ಯಾಷನಲ್ ಹೈವೇಗಳು
ಕಾಲದಲ್ಲಿ ಮಾಡಿದ್ರಲ್ಲ, ಹೌದು ಇವತ್ತು ರೀ. ಅನೇಕ ರೈತರಿಗೆ ಇವತ್ತು ವಶಪಡಿಸಿಕೊಂಡಿದ್ರ, ನನಗೆ ಅವಕಾಶ ಸ್ವಾಧೀನ ಪಡಿಸಿಕೊಂಡಿದ್ರ, ಮಾತಾಡೋದಕ್ಕೆ ಮತ್ತೆ ಅಲ್ಲಿ ಯಾಕೆ ನೀವು ಮಾಡಿದ್ರ? ನನಗೆ ಅವಕಾಶ ಕೊಡ್ಬೇಕು. ನೀವು ಮೂರ್ ಜನನು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ? ಬಾಲಕೃಷ್ಣ ಸರ್ ಒಂದ್ ನಿಮಿಷ ನಾನ್ ಪ್ರಶ್ನೆ ಕೇಳ್ತೀನಿ. ಇವಾಗ 2013ರ ಭೂ ಸ್ವಾಧೀನ ಕಾಯ್ದೆ ಅಡಿ ಯಾರು ಕೂಡ ಭೂ ಸ್ವಾಧೀನ ಅಂದ್ರೆ ಅಲ್ಲಿ ಮರಗಳು ಬೆಳೆದಿದ್ದಂತ ಸಂದರ್ಭದಲ್ಲಿ ಅದನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳೋದಕ್ಕೆ ಆಗಲ್ಲ. ಅದೆಲ್ಲದನ್ನು ಕೂಡ ಒಂದ್ ಸೆಕೆಂಡ್ ಅದೆಲ್ಲದನ್ನು ಕೂಡ ಗಾಳಿಗೆ ತೂರಿ ಇವಾಗ ನೀವು ಮಾಡ್ತಿರೋ ಕೆಲಸ ಏನು? ಅವ್ರಿಗೆ ಆರೋಪ ಮಾಡ್ತಿದ್ದೀರಾ ಅಲ್ವಾ? ನೀವು ಮಾಡ್ತಿರೋ ಕೆಲಸ ಏನಾಗಿದ್ರೆ ನೀವು ಅದನ್ನೇ ತಾನೇ ಮಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ? ಬೆರಳನ್ನ ತೋರ್ಸಕ್ಕಿಂತ ಮುಂಚಿತವಾಗಿ ಮೂರ್ ಬೆರಳು ನಮ್ಮನ್ನ ನೋಡ್ತಾ ಇರುತ್ತೆ ಅನ್ನೋದನ್ನ ಗಮನಿಸಬೇಕು. ಯಾವ ರೈತರು ಇಮ್ಮೆಚೂರ್ ಆಗಿಲ್ಲ, ಎಲ್ಲರೂ ಕೂಡ ಮೆಚೂರ್ ಆಗಿದ್ದಾರೆ. ಅಕ್ವೈರ್ ಲಾ ಹೇಳದೆ ಅದನ್ನ ಏನು, ಒಂದು ಲೀಗಲಿ ಅಕ್ವೈರ್, another is illegally acquired. I am not illegal acquired. This is a legal prescribed by law. Why what wrong? This is a today is the court of law is there. Madam, ಇವತ್ತು ಬಾಲಕೃಷ್ಣ ಹೇಳೋದು ಸತ್ಯ ಅಲ್ಲ. ಇವತ್ತು ನಿಮಗೆ ಏನಾದ್ರೂ ಕಾಂಪನ್ಸೇಷನ್ ಕ್ಯಾಲ್ಕುಲೇಷನ್ ಸರಿಯಾಗಿಲ್ಲ, ಕಾಂಪನ್ಸೇಷನ್ ತಪ್ಪಾಗಿದ್ರೆ ನೀವು ಕೋರ್ಟ್ಗೆ ಹೋಗಿ, ಕೋರ್ಟ್ ನಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಅದು ಬಿಟ್ಟು ಪಾಪ ಮುಗ್ಧ ರೈತರನ್ನ ನೀವು ದುರುಪಯೋಗ ಇಬ್ರು ಅಪೋಸ್ ಮಾಡಿದ್ರು. ಇವನ್ ಮೇಡಮ್ ಯಾರೊಬ್ರು ಅಪೋಸ್ ಮಾಡಿದ್ರು ನಡೆಯಲ್ಲ. ಗೌರ್ಮೆಂಟ್ 90% ಏನಾದ್ರೂ ಇವರು ಆಗಿ 10% ಯಾರಾದ್ರೂ ವಿರೋಧ ಮಾಡಿದ್ರೆ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಈಗ ಆಗ್ಬಾರ್ದು ಅಂತಾನೆ ಈ ಅಕ್ವಿಜೇಷನ್ ಲಾ ತಂದಿರೋದು. ಅದು ಬರೀ ಕೇವಲ ಕಾಂಗ್ರೆಸ್ ಸರ್ಕಾರಕ್ಕಲ್ಲ, ಇವತ್ತು ರಾಷ್ಟ್ರವ್ಯಾಪಿ ಇಡೀ ರಾಷ್ಟ್ರಕ್ಕೆ ರಾಜ್ಯಗಳಿಗೆ ತಂದಿರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆಯ ಬಗ್ಗೆ ತಿಳ್ಕೊಳ್ಳದೆ, ಈ ದೇಶದ ಕಾನೂನುಗಳ ಬಗ್ಗೆ ತಿಳ್ಕೊಳ್ಳದೆ ನೀವು ಕೂಡ ಕಾನೂನುಗಳು ಉಪಯೋಗಿಸಿಕೊಂಡು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಂತ ಹೊಸ ಯೋಜನೆಗೆ, ಹೊಸ ಕಾನ್ಸೆಪ್ಟ್ಗೆ, ಹೊಸ ಬೆಂಗಳೂರು ಕನಸಿನ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ನೋಡಿ, ಇಲ್ಲೇ ನೋಡಿ ಜೆಡಿಎಸ್ 18,000 ಕೋಟಿ ಹಾಕಿ 15 ನಿಮಿಷ ನೀವೇ ಮಾತಾಡಿದ್ದೀರಾ. 1 ನಿಮಿಷ ಇರಿ, ನೀವು ಈಗ ಆಲ್ರೆಡಿ ಮಾತಾಡಿದ್ದೀರಾ. ಅದಕ್ಕೆ ಒಂದು ಚಿಕ್ಕ ರಿಯಾಕ್ಷನ್ ಇವ್ರ ಕಡೆಯಿಂದನೂ ತೆಗೆದುಕೊಳ್ತೀನಿ. ನಾನು ಗೋವಿಂದ್ ಸರ್ ಅಂತ ಕೇಳ್ತೀನಿ. ಸರ್, BS ಯಡಿಯೂರಪ್ಪ ಅವರಿದ್ದಂತಹ ಒಂದು ಕಾಲದಲ್ಲೂ ಕೂಡ ಭೂಸ್ವಾಧೀನ ಆಗಿದೆ. ಅವಾಗ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ನೀವೆತ್ತಿರ್ಲಿಲ್ಲ, ಅವಾಗ ಯಾವ ಪ್ರಾಬ್ಲಮ್ ಆಗಿರ್ಲಿಲ್ಲ, ಅವಾಗ ರೈತರಿಗೆ ಕಷ್ಟ ಆಗಿರ್ಲಿಲ್ವಾ? ಅವಾಗ ತಪ್ಪು ಅಂತ ಅನ್ನಿಸ್ತಿಲ್ವಾ? ಇವಾಗಷ್ಟೇ ತಪ್ಪು ಅಂತ ಅನ್ನಿಸ್ತಾ ಇದೆಯಾ? 42 ನಿಮಿಷ ಗಲಾಟೆಯಲ್ಲಿ ಕಳೆದಿದೆ. ಇವಾಗ ಆನ್ಸರ್ ಕಾಂಗ್ರೆಸ್ಸಿನ ವಕ್ತಾರರು ಸುಪ್ರೀಂ ಕೋರ್ಟಿನ ಕಾನೂನು ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಕಾನೂನು ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಬಳಕೆ ಆಗುವಂತ ಯಾವುದೇ ಪ್ರಾಜೆಕ್ಟ್ಗೆ ಖಂಡಿತವಾಗ್ಲೂ ಜನರು ವಿರೋಧ ಮಾಡೋದಿಲ್ಲ. BMIC ಪ್ರಾಜೆಕ್ಟ್ ಬಗ್ಗೆ ದೇವೇಗೌಡರ ಬಗ್ಗೆ ಆರೋಪ ಮಾಡ್ತಾ ಇದ್ರು. BMICP ಒಂದು ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಪ್ರಾಜೆಕ್ಟ್ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಓಡಾಡುವಂತದಕ್ಕೆ. ಇವತ್ತು ಸಾರ್ವಜನಿಕರು ಮುಖ್ಯಮಂತ್ರಿಯಿಂದ ಯಾರು ಗಡಗಳ ನಡುವೆ ಯಾರಿಲ್ಲ, ಬೇರೆ ವಿರೋಧ ಪಕ್ಷರು ಇವತ್ತು ಸಾರ್ವಜನಿಕವಾಗಿ ಬಳಕೆ ಆಗುವಂತ ಯಾವುದೇ ಪ್ರಾಜೆಕ್ಟ್ ಇದ್ರು ರೈತರು ಆಗ್ಲಿ ಮತ್ತೊಬ್ಬರು ಆಗ್ಲಿ ಸಾರ್ವಜನಿಕರು ವಿರೋಧ ಮಾಡೋದಿಲ್ಲ. ಯಾಕೆ ಅಂದ್ರೆ ಇವತ್ತು BMICP ಪ್ರಾಜೆಕ್ಟ್ ಆಗಿರೋದ್ರಿಂದಲೇ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಹೆಚ್ಚಿನದಾಗಿ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು. ಒಳ್ಳೆ ಕನೆಕ್ಟಿವಿಟಿ ಆಗಿರ್ತಕ್ಕಂಥದ್ದು. ಬೆಂಗಳೂರಿಗೆ ಏನು 1 hour ಬರ್ತಿಕ್ಕಂತಾರೆ ಇವತ್ತು 10 ನಿಮಿಷದಲ್ಲಿ ಬರುವಂತ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಆ ರೀತಿಯ ಪ್ರಾಜೆಕ್ಟ್ ಇಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ನಾನು ಹೇಳೋದು ಅಂತಕ್ಕಂಥದ್ದೇ, ಇವತ್ತು GBIT ಏನು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಏನ್ ಮಾಡಕೊಳ್ತಿದಾರಲ್ಲ ಇವರು, ಏನ್ ಟೆಕ್ನಾಲಜಿ ಅಂತ, ಏನ್ ಟೆಕ್ನಾಲಜಿಯನ್ನು ಪಕ್ಕದ ರೈತ ಉಪಯೋಗಿಸ್ತಾನ? ಇಲ್ಲ ಉತ್ಪಾದನೆ ಮಾಡುವಂತ ಕಂಪ್ನಿ ಪಕ್ಕದಲ್ಲಿ ಇರುತ್ತಾ? ಅವ್ರಿಗೆ ಏನ್ ಅನುಕೂಲ, ಸಾರ್ವಜನಿಕ ಉಪಯೋಗ ಅಂತ ತೋರಿಸ್ಬೇಕಲ್ವಾ? ಸಾರ್ವಜನಿಕ ಉಪಯೋಗ ಅಂದ್ರೆ ದಿನನಿತ್ಯ ಅದ್ರ ಬಳಕೆ ಆಗುವಂತದ್ದಾಗ್ಬೇಕು ಸಾರ್ವಜನಿಕ. ಈಗ ಯಾರು ನಿಮ್ ಕಾಂಗ್ರೆಸ್ ಅರ್ಧ ಬರ್ಧ ಈ ದೇಶವನ್ನು ಹಾಳು ಮಾಡಿದ್ದೆ. ಈ ದೇಶವನ್ನ ಇಷ್ಟ ದಿನ 60 ವರ್ಷ ಆದ್ರೆ ಯಾಕೆ ಡೆವಲಪ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮಂತ ಮನಸ್ಥಿತಿಯವರಿಂದ ಇವತ್ತು ಕಾಂಗ್ರೆಸ್ ಅಲ್ಲಿ ಕೊಟ್ಟಂತ ಸಲಹೆಗಳಿಂದ ಇವತ್ತು ರಾಜಕೀಯವಾಗಿ ಇವತ್ತು ಏನಾರ ಮಾಡಿ ಉನ್ನಾರ ಮಾಡ್ತಾ ಇರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಅವರು ಇವತ್ತು ಪ್ಲಾನ್ಡ್ ಆಗಿ ಇವತ್ತು
ಬಿಡದಿ ಬಳಿ ಇರ್ತಕ್ಕಂಥ ಜಮೀನನ್ನ ಕಿತ್ಕೊಬೇಕು ಅಂತ ಹೊರಟಿದ್ದಾರೆ. ಇವತ್ತು ರೈತರಿಗೆ ಇಷ್ಟ ಆಗಿದ್ರೆ ಭವಿಷ್ಯ ಕೊಟ್ಬಿಡ್ತಾ ಇದ್ರು. ರೈತರು ನಾವು ಬೆಳೆ ಬೆಳೀತಾ ಇದ್ದೀವಿ, ನಮ್ಗೆ ಇರ್ತಕ್ಕಂಥ ಜೀವನೋಪಯೋಗಕ್ಕೆ ಇರ್ತಕ್ಕಂಥ ಜಮೀನ ಕಿತ್ಕೊಬೇಡಿ ಅಂತ ಇವತ್ತು ಕೋರ್ಟ್ ಹೋದ್ರು ಕೂಡ ಇವರು ಹಠ ಮಾಡ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿ ಅವರು ಮೇಡಮ್. ಸಾರಿ ಒಂದ್ ನಿಮಿಷ, ರಾಹುಲ್ ಗಾಂಧಿ ಅವರು ದಯಮಾಡಿ ಕ್ಷಮಿಸಿ, ನನ್ನ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಮಹಾರಾಷ್ಟ್ರ ತೆಲಂಗಾಣದ ಒಂದು ಮಾದರಿಯಲ್ಲಿ ನಾವ್ ಇದನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಇದೀಗ ಸರ್ಕಾರ ಹೇಳ್ತಾ ಇದೆ. ಅಲ್ಲಿ ಒಂದ್ ನಿಮಿಷ, ಅಲ್ಲಿ ನಿಮ್ದೇ ಸರ್ಕಾರ ಆಡಳಿತದಲ್ಲಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ನಿಮ್ಗೆ ಆಗ್ತಿಲ್ವೇ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ನಾನು ಅದೇ ಹೇಳ್ತಾ ಇರೋದು. ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಏನು ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಯಾವ ಜಮೀನು ಬೇಕಾದ್ರೂ ಕಿತ್ಕೊಂಡು ನಾನು ಅಭಿವೃದ್ಧಿ ಮಾಡಕ್ ಹೋಗ್ತೀನಿ ಅನ್ನೋದು, ಅದರಿಂದ ಅಲ್ಲಿನ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಆದ್ರೆ ಬಿಜೆಪಿ ಅವರು ಯಾಕೆ ಕೇಳಿಸ್ಕೊಳ್ರಿ, ಬಿಡಕ್ ಬರ್ಬೇಡ್ರಿ, ನಿಮ್ ಯೋಗ್ಯತೆಯನ್ನು ಬಿಟ್ಟು ಇಡೀ ದೇಶದಲ್ಲಿ ಜನ ನಿಮ್ಮನ್ನ ವಿರೋಧ ಮಾಡ್ತಾರೆ. ನಿಮ್ಗೆ ನಿಮ್ಮ ಹೆಂಗ ರಾಹುಲ್ ಗಾಂಧಿ ಏನ್ರಿ ಹೇಳ್ತಾರೆ ಪ್ರಾಜೆಕ್ಟ್ ಬಗ್ಗೆ? ಇವತ್ತು ಅಂಡಮಾನ್ ನಿಕೋಬಾರ್ ಅಲ್ಲಿ ಇವತ್ತು ಪ್ರಕೃತಿ ಹಾಳಾಗ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತಿ ಹಾಳಾಗ್ತಾ ಇಲ್ವಾ? ಹಾಗಾದ್ರೆ ರಾಹುಲ್ ಗಾಂಧಿ ಕಡೆ ಪ್ಲೀಸ್. ಇವತ್ತು ನಮಗೆ ಬಿಡದಿಯಲ್ಲಿ ಆಗ್ತಾ ಇರೋಂತ ಒಂದು ಘೋರ ಅನ್ಯಾಯನ ಸರ್ಕಾರ ನಡೆಸ್ಕೊಂತ ರೀತಿನ ನಾವು ಮಾತಾಡ್ಬೇಕಾಗಿದೆ. ಇವತ್ತು ಇದನ್ನ ತಗೊಂಡೋಗ್ಬಿಟ್ಟು ನಾವು ಉತ್ತರ ಪ್ರದೇಶ, UP, ತಮಿಳುನಾಡು, ಆಂಧ್ರಕ್ಕೆ ಮಾತಾಡೋಂತ ಪರಿಸ್ಥಿತಿ ಇಲ್ಲ. ನೀವು ಹೊರ ರಾಜ್ಯಗಳಲ್ಲಿ ನೋಡಕ್ ಹೋಗ್ತಾ ಇದ್ರೆ ಚಂದ್ರಬಾಬು ನಾಯ್ಡು ಅವ್ರು ಏನ್ ಮಾಡ್ತಾ ಇದಾರೆ, ₹1 ಒಂದು ಎಕರೆ ಕೊಟ್ಟು ಇಂಡಸ್ಟ್ರಿ ಕರೀತಾ ಇದ್ದಾರೆ. ಎಲ್ಲಿ? ಡ್ರೈ ಲ್ಯಾಂಡ್ ಕರೆದು ಅವರು ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾರೆ. ಈ ತರ ಹಚ್ಚ ಹಸಿರಾಗಿರುವಂತ ತಾಯಿ ಒಂದು ತಾಯಿ ಸಮಾನ, ಒಂದು ಮಕ್ಕಳು ಸಮಾನ ಗಿಡಗಳಲ್ಲಿ ಇವತ್ತು ಒಂದು ತೆಂಗಿನ ಮರ ಬೆಳಿಬೇಕಂದ್ರೆ 10 ವರ್ಷ ಬೇಕು ಮೇಡಮ್. ಒಂದು ಫಲ ಕೊಡ್ಬೇಕಾದ್ರೆ ಇವತ್ತು ತಲಾಂತರದಿಂದ ನೂರಾರು ತಲಾಂತರದಿಂದ ಬಂದಿರೋಂಥ ಒಂದು ಜಮೀನ ಇವರು ಒಂದೇ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ, 80% ರೈತರು ಕೇವಲ 1 ಕುಂಟೆ, 2 ಕುಂಟೆ, 5 ಕುಂಟೆ, 10 ಕುಂಟೆ ಜಮೀನು ಇಟ್ಕೊಂಡಿದ್ದಾರೆ. ಇವರು ಸರ್ಕಾರ ಏನ್ ಹೇಳ್ತಿದ್ರೆ, ಕಾಂಪೋಸಿಷನ್ ಹೇಳ್ತಾ ಇದ್ದಾರೆ 2.14 ಲಕ್ಷದಿಂದ 2.5 ಕೋಟಿವರೆಗೂ ಕೊಡ್ತೀನಿ ಅಂತ ಇದ್ದಾರೆ. ಇವತ್ತು 3 ಕುಂಟೆ ಇರೋಂಥ ಜಮೀನ್ ರೈತ, ಸಣ್ಣ ಹಿಡುವಳಿ ರೈತ, ಅವ್ರ ಮನೆಯಲ್ಲಿ ಒಂದು 5-6 ಜನ ಇರ್ತಾರೆ, ಅಕ್ಕ ತಂಗಿರು, ಅಣ್ಣ ತಂಗಿ ಇರ್ತಾರೆ. ಈ ಕಾಂಪೋಸಿಷನ್ ಅವ್ರಿಗೆ ಎಷ್ಟು ಬರ್ಬೋದು? ಒಂದು 10 ಲಕ್ಷ ಬರ್ಬೋದಾ ಒಂದು 3 ಕುಂಟೆಗೆ? ಇಲ್ಲ ಒಂದು 15 ಲಕ್ಷ ಬರ್ಬೋದಾ? ಆ ಒಂದು 15 ಲಕ್ಷದಲ್ಲಿ ಇವತ್ತು ಆ ಕುಟುಂಬ ಏನು ಜೀವನ ನಿಭಾಯಿಸ್ಬೋದು? ಅವು 15 ಲಕ್ಷದಲ್ಲಿ 6 ಜನಕ್ಕೆ ಎಷ್ಟೆಷ್ಟು ಹೋಗ್ಬೋದು? ಅವ್ರ ಬದುಕು ಏನಾಗ್ಬೋದು? ಅವ್ರ ಜೀವನ ಏನಾಗ್ಬೋದು? ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ 80% ರೈತರು ಇವತ್ತು 2-3 ಕುಂಟೆ, 10 ಕುಂಟೆ, 5 ಕುಂಟೆ ಅಂತ ರೈತರನ್ನ ಬೀದಿಗೆ ತರ್ತಾ ಇದ್ದೀರಲ್ಲ, ಅವ್ರ ಕಣ್ಣೀರು ನಿಮ್ಮನ್ನು ಬಿಡುತ್ತಾ? ಇವತ್ತು 6 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಇವತ್ತು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ. ಅವತ್ತು ಕೂಡ ಪ್ರಪೋಸಲ್ ಬಿಡದಿಯಲ್ಲಿ, ರಾಮನಗರದಲ್ಲಿ ಮಾಡ್ಬೇಕಂತ ಇತ್ತು. ಅವತ್ತು ಕೂಡ ಅಂತ ಒಂದು ಸಂದರ್ಭದಲ್ಲಿ ಗ್ರೀನರಿ ಇದ್ದು ಮತ್ತೆ ಹಚ್ಚು ಹಸಿರಾಗಿ ಅಲ್ಲಿರೋಂಥ ಬೆಳೆ ಎಲ್ಲ ನೋಡಿ ಅದನ್ನ ಸಮೀಕ್ಷೆ ಮಾಡಿದ್ರು. ಎಲ್ಲಿ ಮಾಡಿದ್ರು ಉತ್ತಮ ಅನ್ನೋದನ್ನ ಸಮೀಕ್ಷೆ ಮಾಡಿದಾಗ ದೇವನಹಳ್ಳಿ ಹತ್ರ ಪ್ರಪೋಸಲ್ ಬಂತು. ಸರ್ಕಾರನೇ ಸಮೀಕ್ಷೆ ಮಾಡಿ ನೀರು ಕಡಿಮೆ ಇತ್ತು ಅಲ್ಲಿ ಅಂತ ಒಂದು ಬೆಳವಣಿಗೆ ಇಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಅಕ್ವೈಸೇಷನ್ ಮಾಡಿ ಇವತ್ತು ಸಾರ್ವಜನಿಕವಾಗಿ ಇವತ್ತು ಇಂಟರ್ನ್ಯಾಷನಲ್ ತಲೆ ಎತ್ತಿದೆ. ಇವತ್ತು ಇಂಟರ್ನ್ಯಾಷನಲ್ ಇವತ್ತು ಹೆಸರಾಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇವ್ರಿಗೆ ಇವತ್ತು ನನ್ನ ಪ್ರಶ್ನೆ ಇಷ್ಟೇ ಇರೋದು, ವೀಲ್ ಸಿಟಿಯಲ್ಲಿ 5,000 ಎಕರೆ ಲ್ಯಾಂಡ್ ಅಕ್ವೈಸೇಷನ್ ಮಾಡಿದ್ರು, ಏನ್ ಮಾಡಿದ್ರು? ಪ್ರಶ್ನೆ. 1.5 ಲಕ್ಷ KDB ಲ್ಯಾಂಡ್ ಅಕ್ವೈಸೇಷನ್ ಮಾಡಿ 41,000 ಎಕರೆ ಮಾತ್ರ ಅವರು ಅಲಾಟ್ ಮಾಡಿದ್ದಾರೆ. 1 ಲಕ್ಷ ಚಿಲ್ಲರೆ ಎಕರೆ ಹಾಗೆ ಉಳಿದಿದೆ. ಅದನ್ನ ಏನ್ ಮಾಡಿದ್ರು? ಇವತ್ತು ಇದೇ ಒಂದು ಬಿಡದಿ ಬದಲು ನೀವು ಉತ್ತರ ಕರ್ನಾಟಕ ಕಡೆ ಮಾಡಿದ್ರೆ ಅಲ್ಲಿರೋ ಅಭಿವೃದ್ಧಿ ಆಗುತ್ತೆ, ಅಲ್ಲಿ ಕೆಲಸ ಸಿಗುತ್ತೆ. ಅವ್ರಿಗೂ ಊಟ ಮಾಡೋದು ರೈತ ಅಂದ್ರೆ ನೋಡಿ ಬಾಲಕೃಷ್ಣ ಸರ್, ನನ್ನ ಹತ್ರ ಪ್ರಶ್ನೆ ಕೇಳಬೇಕು. ರಾಹುಲ್ ಗಾಂಧಿ ಅವರು ಒಂದ್ ನಿಮಿಷ ಇರಿ, ನಾನು ನಿಮಗೆ ಕೊಟ್ಟೆ ತಾನೆ, ಒಂದ್ ಸೆಕೆಂಡ್ ಇರಿ, ಒಂದ್ ನಿಮಿಷ ಇರಿ ಮೇಡಮ್. ಅಂಡಮಾನ್ ನಿಕೋಬಾರ್ ಅಂತ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ, ವಿರೋಧನೆ ಮಾಡ್ತಾರೆ. ಅಲ್ಲಿ ಗ್ರೀನರಿ ನಾಶ ಆಗಬಾರ್ದು, ಆ ರೀತಿಯಾಗಿ ನೀವು ಅಭಿವೃದ್ಧಿ ಮಾಡಿ ಅಂತ ಸ್ಟ್ಯಾಂಡ್ ತೆಗೆದುಕೊಳ್ಳುವಂತ ರಾಹುಲ್ ಗಾಂಧಿ ಕರ್ನಾಟಕ ಅಂತ ವಿಚಾರ ಬಂದಾಗ ವಿಚಾರ ನೆನಪಾಗ್ತಾ ಇಲ್ಲ, ಮಾತನಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇವತ್ತು JDS ನವರು ಉತ್ತರ ಕೊಟ್ರ BMIC ಪ್ರಾಜೆಕ್ಟ್ ಬಗ್ಗೆ. ಅವತ್ತು ರೈತರ ಜಮೀನು ಅವರು ಈಗ ಏನ್ ತೋರಿಸ್ತಾ ಇದ್ರಲ್ಲ, ಅವತ್ತು ಇದೇ ತರನೇ ರೈತರು ಬೆಳೀತಾ ಇದ್ರು. ಏನಾಯ್ತು ಆ ರೈತರು? ಅದ್ರ ಬಗ್ಗೆ ಯಾಕೆ ಹೇಳಲಿಲ್ಲ? ಇವತ್ತು ಬಿಜೆಪಿ ಅವರು
ಮಾಡ್ತಾ ಇದ್ದಾರೆ ಮೇಡಮ್. ಕೆಡಿಬಿನ 10 ಪ್ರಾಜೆಕ್ಟ್ ಯಾರು ಬಿಜೆಪಿಯವರು ಶಿವಮೊಗ್ಗದಲ್ಲಿ ಏರ್ಪಾಟ್ ಮಾಡಿದ್ರು. ಶಿವಮೊಗ್ಗದಲ್ಲಿ ಇವರು ಸ್ವಂತ ಜಿಲ್ಲೆ ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಇವತ್ತು ಅಲ್ಲಿ ಬೆಳೀತಾರೆ ರೈತರು. ಅಲ್ಲಿ ಯಾಕೆ ಪ್ರಶ್ನೆ ಯಾಕೆ ಅಲ್ರಿ ಅಲ್ಲಿ ಯಾಕೆ ಪ್ರಶ್ನೆ ಆಗಿಲ್ಲ? ಅವತ್ತು ಏನು ಏರ್ಪೋರ್ಟ್ ನಡೆಯುವಂತ ಸಂದರ್ಭದಲ್ಲಿ ಜೆಡಿಎಸ್ ವಿರೋಧ ಮಾಡಿತ್ತು, ಕಾಂಗ್ರೆಸ್ ವಿರೋಧ ಮಾಡಿತ್ತು. ಇವತ್ತು ಯಾಕೆ ಜೆಡಿಎಸ್ ಸುಮ್ಮನೆ ಇದೆ ಅವ್ರ ಮೇಲೆ? ಇವತ್ತು ನೋಡಿ ಮೇಡಮ್, ಇದು ಏನಿದ್ರು ಇವರಿಗೆ ಬಿಜೆಪಿ ಜೆಡಿಎಸ್ ನವರಿಗೆ ಬಂಡಲ್ ಅಲ್ಲ ಈ ದೇಶದ ಮೇಡಮ್ ಈ ದೇಶದ ಕಾಂಗ್ರೆಸ್ ಈ ದೇಶದ ಅಭಿವೃದ್ಧಿಗೋಸ್ಕರ ಇದೆ. ಇವತ್ತು ನಮ್ಮ ಏನು ಡೆವಲಪ್ಮೆಂಟ್ ನಮ್ಮದು ಇಲ್ಲಿಗ ದಿಸ್ ಪ್ರಾಜೆಕ್ಟ್ ಇಲ್ಲಿಗಲ್ ಇದು ಗೊತ್ತಿಲ್ಲ. ಬಾಲಕೃಷ್ಣ ಸರ್, ಹೆಗ್ನ ಬಿದ್ದಂತ ಸಂದರ್ಭದಲ್ಲಿ ಫಸ್ಟ್ ಅದನ್ನ ತೆಗೆದಾಕ್ಬೇಕು. ಅದನ್ನ ಬಿಟ್ಬಿಟ್ಟು ಬೇರೆ ತಟ್ಟಲ್ಲಿ ಹೆಗ್ನ ಬಿದ್ದಿದೆ ಅದು ನೋಡೋಣ ಅಂತ ಹೋಗಬಾರ್ದು. ನಿಮ್ ಮೇಲೆ ಒಂದು ಬ್ಲೇಮ್ ಬಂತು, ನಾನು ಅದನ್ನ ಹೇಳ್ದೆ. ಯಾಕೆ ರಾಹುಲ್ ಗಾಂಧಿ ಅವ್ರು ಮಾತನಾಡ್ತಾ ಇಲ್ಲ ಕರ್ನಾಟಕ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಆನ್ಸರ್ ಮಾಡಿ ಅಂತ ಅಂದ್ರೆ, ಮೇಡಮ್ ಅವ್ರ ಆನ್ಸರ್ ಮಾಡಿಲ್ಲ ಹಾಗಾಗಿ ನಾನು ಆನ್ಸರ್ ಮಾಡಲ್ಲ ಅನ್ನೋ ರೀತಿ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ. ಈ ರಾಜ್ಯದ ಜನತೆ ನೋಡಿ, ಈ ರಾಷ್ಟ್ರದಲ್ಲಿ ರಸ್ತೆ ನಿರ್ಮಾಣ ಮಾಡಂತ ಅನೇಕ ರಸ್ತೆಗಳು NH4 ಮಾಡಂತ ಸಂದರ್ಭದಲ್ಲಿ ಬಿಜೆಪಿಯವರು ಸಾವಿರಾರು ಎಕರೆ ರೈತರ ಜಮೀನುಗಳು ಅಕ್ವೈರ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೆ? ಅನೇಕ ಜಲ ವಿದ್ಯುತ್ ಕೇಂದ್ರ ಏನು ಯೋಜನೆಗಳನ್ನ ಸ್ಥಾಪನೆ ಮಾಡಂತ ಸಂದರ್ಭದಲ್ಲಿ ಪಬ್ಲಿಕ್ ಯುಟಿಲೈಸ್ ಅಂತ ಹೇಳಿ ಇವರು ವಶಪಡಿಸಿಕೊಂಡ್ರಲ್ಲ ಕೇಂದ್ರ ಸರ್ಕಾರದವರು ಪ್ರಾಜೆಕ್ಟ್ಗಳಿಗೆ, ಅದಕ್ಕೆ ಏನು ಬಿಜೆಪಿ ಜೆಡಿಎಸ್ನವರು ವಿತೌಟ್ ಕಾನೂನು ಕಾಂಗ್ರೆಸ್ ಸರ್ಕಾರ ಏನು ಮಾಡಲ್ಲ. ಕಾನೂನಿನ ಬಗ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಈ ರೀತಿಯ ವಾದವನ್ನ ಮಾಡ್ತಾ ಇರಲಿಲ್ಲ. ಈ ದೇಶದ ಕಾನೂನುಗಳ ಬಗ್ಗೆ ಅರಿವಿಲ್ಲ, ಸಂವಿಧಾನಕ್ಕೆ ಬೆಲೆ ಇಲ್ಲ. ಆಕ್ಷೇಪಣೆಯನ್ನ ಪಡೆಯದೆ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೊರಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅಧಿಕೃತವಾದಂತಹ ಪಬ್ಲಿಕ್ ಹೈರಿಂಗ್ ಅನ್ನ ಕೂಡ ಮಾಡೋದಕ್ಕೆ ಮುಂದಾಗಿಲ್ಲ ಕಾಂಗ್ರೆಸ್. ಆದ್ರೆ ಹೇಳ್ತಾ ಇರುವಂತದ್ದು ನಾವು ಕಾನೂನಿನ ವಿರುದ್ಧವಾಗಿ ಏನನ್ನು ಕೂಡ ಮಾಡೋದಿಲ್ಲ. ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಮೂರೂ ಪಕ್ಷಗಳು ಕೂಡ ರೈತರ ಹಿತಾಸಕ್ತಿ ಮೂರೂ ಪಕ್ಷಕ್ಕೂ ಬೇಕಾಗಿದೆ. ಮಾಡಿದ್ದು ಕಾಂಗ್ರೆಸ್, ಹಸಿರು ಕ್ರಾಂತಿ ರೆವಲ್ಯೂಷನ್ ಮಾಡಿದ್ದು ಕಾಂಗ್ರೆಸ್. ಇಷ್ಟೋ ಜನನು ಕೂಡ ಇಷ್ಟೊತ್ತು ಕಿತ್ತಾಡಿದ್ದಾರೆ, ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಜನರಿಗೆ ಎಷ್ಟು ಅರ್ಥ ಆಗಿದ್ಯೋ ಬಿಟ್ಟಿದ್ಯೋ ಗೊತ್ತಿಲ್ಲ. ಆದ್ರೆ ರೈತರ ಪರವಾಗಿ ಯಾರು ಮಾತನಾಡ್ತಾ ಇಲ್ಲ, ಹೋಗ್ತಾ ಇಲ್ಲ ಅನ್ನೋದಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಹೋರಾಟವನ್ನ ಮಾಡ್ತಿದ್ದಾರೆ, ಏನೇ ಮಾಡ್ತಾ ಇದ್ರು ಕೂಡ ತಮ್ಮ ತಮ್ಮ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ತಿದ್ದಾರೆ ಅಷ್ಟೇ. ಇದಿಷ್ಟು ಈ ಹೊತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.